श्रीशैलेशदयापात्रं धीभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामं श्रीमत्तदङ्घ्रियुगलं प्रणमामि मूर्ध्ना भूतं सरश्च महदाह्वय भट्टनाथ श्रीभक्तिसारकुलशेखरयोगिवाहान् भक्ताङ्घ्रिरेणुपरकालयतीन्द्रमिश्रान् श्रीमत्पराङ्कुशमुनिं प्रणतोऽस्मि नित्यम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्न तिरुप्पावै पल्पदियं இன்னிசையால் பாடிக் கொடுத்தாள் நல்பாமாலை பூமாலை சூடிக் கொடுத்தாளை சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்ன இம்மாத்தம் நாங்கடவா வண்ணமே நலுகு ஆண்டாள் திருவடிகளே சரணம் எம்பெருமானார் திருவடிகளே சரணம் ஜீயர் திருவடிகளே ಶರಣಂ. ಎಲ್ಲರಿಗೂ ನಮಸ್ಕಾರ. ಆಂಡಾಳ್ನ ಅವತಾರ ವೈಭವ ಕಾಲ, ಅವಳ ಒಂದೊಂದು ವಿಚಾರವನ್ನು ಎಲ್ಲರ ಅಂತರಂಗದಲ್ಲಿ ಮೊಳಗುವ ಹಾಗೆ ಮಾಡುವಂತಹ ಮಹದಾಶಯ ನಮ್ಮ ಜೀಯರ್ ಸ್ವಾಮಿಗೆ. ಪ್ರತಿನಿತ್ಯವೂ ಪ್ರಬಂಧದ ದಿವ್ಯ ಅಮೃತ ಧಾರೆಗಳನ್ನು ಹರಿಸ್ತಾ ಇದ್ರೂ ಆಯಾ ಆಳ್ವಾರುಗಳ ಆಚಾರ್ಯರುಗಳ ತಿರುನಕ್ಷತ್ರದಲ್ಲಿ ಅವರ ಒಂದು ವಿಚಾರವಾಗಿ ಅವರ ಒಂದು ಕೃಪಾಪೋಷಿತವಾದಂತಹ ಮಾತುಗಳನ್ನು ನಾವು ಅನುಸರಿಸಿ ಬದುಕನ್ನು ಹಸನಗೊಳಿಸಿಕೊಳ್ಳಬೇಕು ಅನ್ನುವಂತಹ ಮಹದಾಶೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಆಂಡಾಳ್ನ ಅವತಾರ ದಿನವಾದಂತಹ ತಿರುವಾಡಿಪೂರಂ ಆಷಾಢ ಮಾಸದ ಪುಬ್ಬ ನಕ್ಷತ್ರ ಪಾಂಡ್ಯ ರಾಜ್ಯದ ಶ್ರೀವಿಲ್ಲಿಪುತ್ತೂರಿನಲ್ಲಿ ತುಳಸಿಯ ಕಾನನದಲ್ಲಿ ಅವತಾರ ಮಾಡಿದವಳು. ಕರ್ಕಟೆ ಪೂರ್ವ ಫಲ್ಗುಣ್ಯಾಂ ತುಳಸಿ ಕಾನನೋದ್ಭವಂ ಪಾಂಡ್ಯೆ ವಿಶ್ವಂಭರಾಂ ಗೋದಾಂ ಒಂದೇ ಶ್ರೀರಂಗನಾಯಕೀಂ ಅನ್ನುವುದಾಗಿ ಅವಳ ಅವತಾರ ವೈಭವದ ಮುಕ್ತಕ ಶ್ಲೋಕ ತಿಳಿಸುತ್ತದೆ. ಪಾಂಡ್ಯೆ ವಿಶ್ವಂಭರಾಂ ದೇವಿ. ಯಾರು ವಿಶ್ವಂಭರಾಂ ಅಂತ ಹೇಳಿದ್ರೆ ಆಕೆಯೇ ಭೂದೇವಿ. ಅವಳು ಇವಾಗ ಗೋದೆಯಾಗಿ ಅವತಾರವನ್ನು ತಾಳಿದ್ದಾಳೆ. ಅವತಾರವನ್ನು ತಾಳಿ ಅವಳು ಪಡೆದದ್ದು ಏನು ಅವಳ ಕೀರ್ತಿ ವಿಶೇಷ ಅಂತ ಹೇಳಿದರೆ ಒಂದೇ ಶ್ರೀರಂಗನಾಯಕಿ. ಶ್ರೀರಂಗನ ಪಾದವನ್ನು ಸೇರಿ ನಾಯಕಿ ಅನ್ನುವಂತಹ ಶ್ರೀರಂಗನಾಯಕಿ ಅನ್ನುವಂತಹ ಮಹಿಮಾನ್ವಿತವಾದಂತಹ ಹೆಸರನ್ನು ಪಡೆದು ಬಿಟ್ಲು. ಅಂತಹ ಗೋಧಿಯ ಬಗ್ಗೆ ಮಾತನಾಡುವುದಕ್ಕೆ ಶ್ರೀಮದ್ ವೇದಮಾರ್ಗ ಪ್ರತಿಷ್ಠಾಪನಾಚಾರ್ಯರು ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾದಂತಹ
ಶ್ರೀ 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 ಯದುಗಿರಿ ಯತಿರಾಜ ಮಠದ 41ನೇ ಪೀಠಾಧಿಪತಿಗಳಾದಂತಹ ಶ್ರೀ 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 ಯತಿರಾಜ ನಾರಾಯಣ ಜೀಯರ್ ಸ್ವಾಮಿ, ಯದುಗಿರಿ ಯತಿರಾಜ ನಾರಾಯಣ ಜೀಯರ್ ಸ್ವಾಮಿಗಳು ದಾಸಳಿಗೂ ಅಪ್ಪಣೆ ಮಾಡಿರುವ ಹಾಗೆ ಒಂದು ವಾಚಕ ಕೈಂಕರ್ಯಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಗೋದೆಯ ಅಪೂರ್ವವಾದಂತಹ ಒಂದು ವಾಗ್ದಾನದ ಮಾತು, ನಾರಾಯಣನೇ ನಮಕ್ಕೆ ಪರೈತರುವಾನ್, ಬಹಳ ವಿಶೇಷವಾದಂತಹ ಅರ್ಥಗಳನ್ನೆಲ್ಲ ಒಳಗೊಂಡಂತಹ ಈ ವಾಕ್ಯ ಭಗವಂತನ ಅವತಾರಗಳಲ್ಲಿ ಒಂದೊಂದು ವಿಶೇಷ. ಒಂದೊಂದು ಅವತಾರದಲ್ಲಿ ಆತ ಒಂದೊಂದು ವಾಗ್ದಾನವನ್ನು ಕೊಟ್ಟಂಥದ್ದು ಯಾವ ರೀತಿಯಲ್ಲಿ ಪರಿಮಳಿಸುತ್ತದೋ, ರಾಮಾಯಣದಲ್ಲಿ ಸೀತಾದೇವಿಯ ಮಾತು ಸಹ ಅಷ್ಟೇ ವೈಭವಪೂರಿತವಾದದ್ದು. ಹೇಗೆ ಅವಳು ಪಾಪಾನಾಂ ವಾ ಶುಭಾನಾಂ ವಾ ವದಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರ್ಣಮಾರ್ಗೇಣ ನ ಕಶ್ಚಿನ್ ಅಪರಾಧ್ಯತಿ, ನ ಕಶ್ಚಿನ್ ಅಪರಾಧ್ಯತಿ. ಯಾರು ತಪ್ಪು ಮಾಡಿಲ್ಲ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಆ ಕರುಣೆ ಅನ್ನುವುದು ಬಹಳವಾಗಿ ಮುಖ್ಯ ಅಂತ ಹೇಳಿಬಿಟ್ಟು ತಾನೇ ಮಾರುತಿಗೆ ಹೇಳುವಂತಹ ಒಂದು ಉದಾತ್ತವಾದಂತಹ ಸಂದರ್ಭ. ಆ ಸಂದರ್ಭಗಳನ್ನೆಲ್ಲ ವಿವರಣೆಯನ್ನು ಮಾಡುವುದಕ್ಕೆ ಕಾಲಾವಕಾಶ ಇಲ್ಲದೆ ಇರುವುದರಿಂದ ಇದನ್ನು ಪಿರಾಟ್ಟಿ ಚರ್ಮಶ್ಲೋಕ ಅನ್ನುವುದಾಗಿಯೇ ಹೇಳುತ್ತಾರೆ. ಅದೇ ರೀತಿಯಲ್ಲಿ ಆಂಡಾಳ್ ತನ್ನ ಒಂದು ಅವತಾರದಲ್ಲಿ ಯಾವ ವಿಶೇಷವನ್ನು ತೋರಿಸಿದಳು ಅನ್ನುವುದಕ್ಕೆ ಅಭಯಪ್ರಧಾನವಾದಂತಹ ಮಾತು ಇದು. ಯಾವುದು? ನಾರಾಯಣನೇ ನಮಕ್ಕೆ ಪರೈತರುವಾನ್ ಎಂಬ ಒಂದು ವಾಕ್ಯ. ಈ ವಾಕ್ಯವನ್ನು ಅವಳು ಹಾಡಬೇಕಾದ್ರೆ ಇದರ ಹಿನ್ನೆಲೆ ಏನು, ಯಾತಕ್ಕಾಗಿ ಆಂಡಾಳ್ ಈ ಒಂದು ವಾಕ್ಯವನ್ನೇ ಮುಖ್ಯ ಉದ್ದೇಶವನ್ನಾಗಿ ಇಟ್ಟುಕೊಂಡ್ಳು ಅನ್ನುವುದನ್ನು ಅವಲೋಕಿಸಿದಾಗ ಆಂಡಾಳ್ನ ಅವತಾರವನ್ನು ಸ್ವಲ್ಪ ನಾವು ಗಮನಿಸಬೇಕಾಗತ್ತೆ. ಅದನ್ನು ನಮ್ಮ ಕರ್ನಾಟಕದವರೇ ಆದಂತಹ ಶ್ರೀ ಅನಂತಾಳ್ವಾನ್ ಆಚಾರ್ಯರು ಗೋದಾ ಚತುಶ್ಲೋಕಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಕಲ್ಪಾದೌ ಹರಿಣಾಂ ಸ್ವಯಂ ಜನಹಿತಂ ದೃಷ್ಟ್ಯೈವ ಸರ್ವಾತ್ಮನ ಪ್ರೋಕ್ತಂ ಸ್ವಸ್ಯ ಚ ಕೀರ್ತನಂ ಪ್ರಪದನಂ ಸ್ವಸ್ಮೈ ಪ್ರಸೂನಾರ್ಪಣಂ. ವರಾಹ ಅವತಾರದಲ್ಲಿ ಭೂಮಿಯನ್ನು ಉದ್ಧಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸ್ವಾಮಿಯನ್ನು ಸರ್ವರ ಉದ್ಧಾರಕ್ಕಾಗಿ ತಾನು ಯಾವುದು ಸುಲಭದ ಮಾರ್ಗ ಅನ್ನುವುದಾಗಿ ಪ್ರಶ್ನಿಸಿದಾಗ ಅವನಿಂದ ಪಡೆದಂತಹ ಸುಲಭೋಪಾಯವನ್ನೇ ತನ್ನ ಒಂದು ಈ ಅವತಾರದಲ್ಲಿ ಕಾರ್ಯಮುಖ ಮಾಡಿಕೊಂಡು ಅದರಲ್ಲಿ ಫಲವನ್ನು ಪಡೆಯಬೇಕು ಅನ್ನುವುದಕ್ಕಾಗಿ. ಫಲ ಏನು? ದೃಷ್ಟ್ಯೈವ ಸರ್ವಾತ್ಮನ, ಒಬ್ಬರು ಇಬ್ಬರು ಅಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಕಲ್ಯಾಣಿ. ಆ ಸಮಸ್ತ ಕಲ್ಯಾಣವೂ ಆಗಬೇಕು, ಸಮಸ್ತರಿಗೂ ಆಗಬೇಕು ಅನ್ನುವುದೇ ಗೋದೆಯ ಒಂದು ಇಂಗಿತ. ಒಬ್ಬರು ಇಬ್ಬರು ಅನ್ನುವುದು ಅಲ್ಲ. ಭಗವಂತನು ಒಬ್ಬರು ಇಬ್ಬರಿಗೆ ಅಲ್ಲ, ಸರ್ವರಿಗೂ ಸೇರಿದವ ಸರ್ವೇಶ್ವರ ಆತ. ಸರ್ವರಿಗೂ ಸೇರಿದಂತಹ ಸರ್ವೇಶ್ವರನಿಗೆ ಸರ್ವರೂ ಸೇರಿದವರು ಆ ಜ್ಞಾನವನ್ನು ಕೊಡಬೇಕು. ಆ ಜ್ಞಾನವನ್ನು ಕೊಡುವುದಕ್ಕೆ ಸುಲಭ ಉಪಾಯ ಯಾವುದು ಅನ್ನುವುದನ್ನು ಮೊಟ್ಟ ಮೊದಲು ಭಗವಂತನಿಂದ ತಾನು ಪಡೆದಂತಹ ಆ ಒಂದು ವಿಚಾರವೇ ಸ್ವಸ್ಯ ಚ ಕೀರ್ತನಂ ಪ್ರಪದನಂ ಸ್ವಸ್ಮೈ ಪ್ರಸೂನಾರ್ಪಣಂ. ಮೂರೇ ಮೂರು ಮಾತು.
ಇದನ್ನೇ ತನ್ನ ತಿರುಪಾವೆಯಲ್ಲಿ ಹೇಳ್ತಾಳೆ. ಯಾವುದನ್ನು ಅಂತ ಹೇಳಿದ್ರೆ, ಸ್ವಸ್ಯ ಚ ಕೀರ್ತನಂ ತೂಯೋ ಮಾಯ್ ವಂದನಾಂ ತೂಮಲರ್ ತೂವಿ ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಳ್ ಶಿಂದಿಕ್ಕ. 3 ಪದಗಳನ್ನು ಹೇಳ್ತಾಳೆ. ತೂಯೋ ಮಾಯ್ ವಂದನಾಂ, ಶುದ್ಧವಾಗಿ ಬಂದಿದ್ದೇವೆ. ಶುದ್ಧವಾಗಿ ಅಂದರೆ ಏನೋ ಸ್ನಾನ ಮಾಡಿ ಮಡಿ ಮಾಡಿಕೊಂಡು ಏನೋ ನಾನು ಆಚಾರವಂತೆ ಅನ್ನುವಂಥದ್ದಲ್ಲ. ಇಲ್ಲಿ ಶುದ್ಧಾಂತಕರಣ, ಯಾರಿಗೆ ಶುದ್ಧ ಭಾವ ಇದೆಯೋ ಅದೇ ಇಲ್ಲಿ ತೂಯೋಮಾಯ್ ಒಂದು ಅಂತ ಹೇಳುವುದಾಗಿ. ಆ ಶುದ್ಧಾಂತಕರಣದಲ್ಲಿ ವಾಯಿನಾಲ್ ಪಾಡಿ ಮನತ್ತಿನಾಳ್ ಚಿಂತಿಕ್ಯ, ಹಾಡಿನ ಬಾಯಾರ ಹಾಡಬೇಕು, ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇರಬೇಕು. ತೂಮಲರ್ ತೂವಿ, ಆತನಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ಅಂದರೆ ತ್ರಿಕರಣಗಳನ್ನೂ ಸಹ ಆತನಿಗೆ ಅರ್ಪಿಸುವಂತಹ ಒಂದು ಕೈಂಕರ್ಯ. ಕಾಯ ವಾಚ ಮನಸ, ಈ 3 ವಿಚಾರಗಳನ್ನು ಇಲ್ಲಿ ಬಹಳವಾಗಿ ತನ್ನ ಒಂದು ತಿರುಪಾವೆಯಲ್ಲಿ ತನ್ನ ಪ್ರಬಂಧದಲ್ಲಿ ಆಂಡಾಳ್ ಹಿಗ್ಗಿಸುತ್ತಾಳೆ. ಒಬ್ಬೊಬ್ಬರ ಮನೆಯನ್ನು ತಟ್ಟಿ ಹೇಳ್ತಾಳೆ. ಮನೆಯ ಬಾಗಿಲನ್ನು ತಟ್ಟುತ್ತಾಳೆ, ಮನದ ಬಾಗಿಲನ್ನು ತಟ್ಟುತ್ತಾಳೆ. ಮನದ ಬಾಗಿಲನ್ನು ತಟ್ಟಿ ಆ ಮನದೊಳಗಿರುವಂತಹ ಭಗವಂತನನ್ನು ದರ್ಶನ ಮಾಡಿಸುತ್ತಾಳೆ. ಆ ದರ್ಶನದಲ್ಲಿ ಆತನಿಗೆ ನೀವು ಶೇಷತ್ವ ಸ್ವರೂಪಿಗಳು, ಆತನ ಕೈಂಕರ್ಯವನ್ನು ಮಾಡಬೇಕು, ಅವನ ಗುಣಕೀರ್ತನಗಳನ್ನು ಹಾಡಬೇಕು, ಅವನಿಗಾಗಿಯೇ ನಮ್ಮ ಜನ್ಮ ಅನ್ನುವುದನ್ನು ಪ್ರತಿಯೊಂದು ಪಾಶುರದಲ್ಲೂ ತಟ್ಟಿ ತಟ್ಟಿ ಎಬ್ಬಿಸುವಂತಹದ್ದು. ಭಾಗವತರನ್ನು ಇವಳು ಬಹಳವಾಗಿ ತನ್ನ ಒಂದು ಧ್ಯೇಯವನ್ನಾಗಿ ಇಟ್ಕೊಳ್ತಾಳೆ. ಅದಕ್ಕಾಗಿಯೇ ತಾನೇ ಯಾವ ರೀತಿಯಲ್ಲಿ ಭಾಗವತರನ್ನು ಅನುಕಾರವನ್ನು ಮಾಡಬೇಕು, ಅವರನ್ನು ಅನುಸರಿಸಬೇಕು ಅನ್ನುವುದಕ್ಕಾಗಿಯೇ ದ್ವಾಪರ ಯುಗದಲ್ಲಿ ಕೃಷ್ಣನ ಮನಸ್ಸನ್ನು ಗೆದ್ದಂತಹ, ಕೃಷ್ಣನ ವಿರಹವನ್ನು ಸಹಿಸಲಾಗದಂತಹ ಆ ಗೋಪಿಕೆಯರು ಕೃಷ್ಣನನ್ನು ಅನುಕರಿಸದ್ದನ್ನು ನೋಡಿ ತಾನು ಕೃಷ್ಣನನ್ನು ಅನುಕರಿಸಿದಂತಹ ಆ ಗೋಪಿಯರನ್ನೇ ಅನುಕರಿಸಬೇಕು ಅನ್ನುವುದಾಗಿ ಮನಸ್ಸಿನಲ್ಲಿ ತೀರ್ಮಾನವನ್ನು ಮಾಡ್ತಾಳೆ. ಮನಸ್ಸಿನಲ್ಲಿ ತೀರ್ಮಾನವನ್ನು ಮಾಡಿ ಅವರು ಮಾಡಿದಂತಹ ವ್ರತವನ್ನೇ ತಾನೂ ಸಹ ತನ್ನ ವ್ರತವನ್ನಾಗಿ ಮಾಡ್ಕೊಳ್ತಾಳೆ. ಅವರು ಮಾಡಿದಂತಹ ಮಾಸವನ್ನೇ, ಋತುವನ್ನೇ ತಾನು ಆ ಒಂದು ವ್ರತದ ಋತು ಮಾಸಗಳನ್ನಾಗಿ ಮಾಡ್ಕೊಳ್ತಾಳೆ. ಅವರು ಯಾವ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದರೋ ಅದೇ ರೀತಿಯಲ್ಲಿ ತಾನು ಮಾಡ್ತಾಳೆ. ಅಂತಹ ಆ ಒಂದು ಗೋಪಿಯರು ಆಚರಿಸಿದಂತಹ ಕಾತ್ಯಾಯಿನಿಯ ವ್ರತವನ್ನು ಈಕೆ ತಿರುಪ್ಪಾವೈ, ತಿರು ಅಂದರೆ ಶ್ರೇಷ್ಠವಾದಂತಹ, ಪಾವೈ ಅಂತ ಹೇಳಿದ್ರೆ ವ್ರತ, ಶ್ರೇಷ್ಠವಾದಂತಹ ವ್ರತವನ್ನಾಗಿ ತಾನು ಕೈಗೊಳ್ಳುತ್ತಾಳೆ. ಆದರೆ ಇವಾಗ ಇವಳು ಅವತಾರ ಮಾಡಿರುವಂಥದ್ದು ದ್ವಾಪರ ಯುಗ ಅಲ್ಲ, ಕಲಿಯುಗ. ಕೃಷ್ಣ ಅವತಾರ ಮಾಡಿದಂತಹ ಸ್ಥಳವೋ ಗೋಕುಲ, ನಂದ ಗೋಕುಲ. ಆದರೆ ಇವಳು ಅವತಾರವನ್ನು ಮಾಡ್ತಾ ಇರುವುದು ದಕ್ಷಿಣದಲ್ಲಿ, ಪಾಂಡ್ಯ ರಾಜ್ಯದಲ್ಲಿ, ಶ್ರೀ ವಿಲ್ಲಿಪುತ್ತೂರಿನಲ್ಲಿ. ಗೋಕುಲ ಎಲ್ಲಿ, ಶ್ರೀ ವಿಲ್ಲಿಪುತ್ತೂರಲ್ಲಿ. ಆದರೆ ಆ ಗೋಪಿಕೆಯರನ್ನು ಅನುಕಾರವನ್ನು ಹೇಗೆ ಮಾಡ್ತಾಳೋ ತಾನು ಗೋಪಿಯರಂತೆ ಆಗಿಬಿಡ್ತಾಳೆ. ಈಡೈ ನಡೆ, ಈಡೈ ಮುಡಿ, ಮುಡಿ ನಾತ್ತಮಂ, ಈಡೈ ಪೇಚು, ಈಡೈ ನಡೆ, ಈಡೈ ಪೇಚು, ಈಡೈ ಮುಡಿ, ಮುಡಿ ನಾತ್ತಮಂ. ಇದು ಎಲ್ಲ ಗೋಪಿಕೆಯರಂತೆ ಆಗಿಬಿಡತ್ತೆ. ಅಂದರೆ ಇಲ್ಲಿ ಒಬ್ಬ ಭಾಗವತರನ್ನು ನಾವು ಎಷ್ಟು ಅನುಕರಣೆಯನ್ನು ಮಾಡಬೇಕು, ಅವರಂತೆಯೇ ನಾವು ಸಹ ಭಗವಂತನ ಬಳಿ ಸಾರಬೇಕು ಅನ್ನುವಂತಹ ಸೂಕ್ಷ್ಮ ವಿಚಾರವನ್ನು ಹೇಳ್ತಾಳೆ. ನಮ್ಮ ನಡೆ ಭಾಗವತರ ರೀತಿಯಲ್ಲಿ ಇರಬೇಕು, ನಮ್ಮ ನುಡಿ ಭಾಗವತರ ನುಡಿಯಂತೆ ಇರಬೇಕು. ಭಾಗವತರ ನುಡಿ ಅಂದರೆ ಅದು ಭಗವಂತನಿಗೆ ಆನಂದವಾದಂತಹ, ಕೃಷ್ಣನಿಗೆ ಪ್ರಿಯವಾದಂತಹ ಆ ಗೋಪಿಕೆಯರನ್ನೇ ಅನುಕರಣೆಯನ್ನು ಮಾಡಬೇಕು ಎಂಬುದಕ್ಕಾಗಿ ಅವರಂತೆಯೇ ನಡೆ, ವೇಷ, ಮುಡಿ,
ಅವರ ಮುಡಿಯಲ್ಲಿದ್ದಂತಹ ಒಂದು ವಾಸನೆಯೂ ಸಹ ಇವಳ ಮುಡಿಗೆ ಏರಿತು ಅನ್ನುವಷ್ಟು ಅವಳು ಆ ಗೋಪಿಕೆಯರ ಹಾಗೆಯೇ ಆಗಿಬಿಟ್ಳು ನೋಡಿ. ಇದರಲ್ಲಿ ಒಂದು ಮಹತ್ತರವಾದಂತಹ ಅರ್ಥ ಅಡಗಿರುವುದನ್ನು ನಮ್ಮ ಪೂರ್ವಾಚಾರ್ಯರು ಹೇಳ್ತಾರೆ. ಮೇವುಂ ನಲ್ಲೋರ್ ಎಕ್ಕುತ್ತ ವಾಳರ್ ಎದುಪಿರಪ್ಪಿ ಏದಿ ಎಲ್ವಾಹ ನಿನ್ನೋರ್ ಅಕ್ಕುತ್ತಂ ಅಪ್ಪಿರಪ್ಪು ಅವ್ವಿಯಲ್ವೇ ನಮ್ಮೆಯಾಳ್ ಕೊಳ್ಳುಮೆ. ತಿರುವರಂಗ ತಮದನಾರ್ ರಾಮಾಂಜನ್ ಉತ್ತಂದಾದಿಯಲ್ಲಿ ಹೇಳಿದ್ದಾರೆ. ಯಾರು ಆ ಭಗವಂತನನ್ನು ಆಳ್ವಾರ್ ಆಚಾರ್ಯರುಗಳನ್ನು ಆಶ್ರಯಿಸಿಬಿಟ್ಟಿದ್ದಾರೋ ಅವರು ಎಂತಹವರೇ ಆಗಲಿ, ಅವರು ಯಾವ ಒಂದು ಕುಲದಲ್ಲಿಯೇ ಹುಟ್ಟಿರಲಿ, ಅವರು ಯಾವ ಕಸುಬನ್ನೇ ಆಗಿರಲಿ, ಎಂತಹವರೇ ಆದರೂ ಅವರೇ ನಮಗೆ ಪರಮರು. ಪೈಲಂ ಶುಡರೊಳಿ ಮೂರ್ತಿಯೇ ಅನ್ನುವಂತಹ ದಶಕದಲ್ಲಿ ನಮ್ಮಾಳ್ವಾರರು ಸಹ ಅದನ್ನೇ ತಾನೇ ಹೇಳಿದ್ದಾರೆ. ಅದರಲ್ಲಿ ಭಾಗವತರ ಹಿರಿಮೆಯನ್ನು ಹೇಳ್ತಾರೆ. ಅದೇ 8ನೆಯ ದಶಕದಲ್ಲಿ ಕೊನೆಯಲ್ಲಿ ನೆಡಮಾರ್ಕಡಿಯ ಅಡಿಮೈ ಶಯ್ಯ ವೇಣು. ಆ ಭಾಗವತರಿಗೆ ಸೇವೆಯನ್ನು ಮಾಡಬೇಕು, ಅವರ ಶೇಷತ್ವವನ್ನು ನಾವು ಪಡೆಯಬೇಕು ಅನ್ನುವುದಾಗಿ ಹೇಳ್ತಾರೆ. ಆ ಆಸೆಯನ್ನೇ ಆಂಡ ಇಲ್ಲಿ ಅಂಜು ಕುಡಿಕೊರ ಸಂತತಿಯಾಯ್ ಆಳ್ವಾರ್ ಹಳ್ತಂ ಶಯಲೆ ವಿಂಚಿ ನಿರ್ಕಂ ತನ್ಮಯಳಾಯ್ ಆದಂತಹ ಆ ಆಳ್ವಾರುಗಳ 10 ಜನರ ಭಕ್ತಿ ಜ್ಞಾನ ವೈರಾಗ್ಯಗಳು ಇವಳಲ್ಲಿ ಮೈತಳೆದದ್ದರಿಂದ ಅವರು ಏನು ಮಾರ್ಗವನ್ನು ತೋರಿಸ್ಕೊಟ್ರೋ ಅದನ್ನು ಅನುಷ್ಠಾನದಲ್ಲಿ ತರ್ತಾಳೆ ಗೋದೆ. ಆ ಅನುಷ್ಠಾನದಲ್ಲಿ ಗೋಪಿಯರು ಅವರು ಗೊಲ್ಲರು ಅನ್ನುವಂತಹ ಒಂದು ಭಾವ ಇವಳಲ್ಲಿ ಬರೋದಿಲ್ಲ. ಅವಳಿಗೆ ಕೃಷ್ಣನಿಗೆ ಪ್ರಿಯವಾದವರು, ಕೃಷ್ಣನ ಮನಸ್ಸನ್ನು ಗೆದ್ದವರು, ಅವರ ಒಂದು ಬದುಕು ಕೃಷ್ಣಮಯವಾಗಿರುತ್ತೆ. ತನ್ನ ಬದುಕು ಕೃಷ್ಣಮಯವಾಗಿರಬೇಕು. ಅವರ ಹಿಂದೆ ಕೃಷ್ಣ ಓಡ್ತಾ ಇರ್ತಾನೆ. ಅವರು ಬೈದರೆ ಬೈಸ್ಕೊಳ್ತಾನೆ, ಅವ್ರು ಹೊಡೆದ್ರೆ ಹೊಡೆಸ್ಕೊಳ್ತಾನೆ. ಆದರೂ ಅವರ ಹತ್ತಿರ ಮುಂದೆ ನಿಂತು ಆ ಕೈಯನ್ನು ನೀಡುವಂತಹ ಆ ಮನಮೋಹಕವಾದಂತಹ ದೃಶ್ಯ ಆಗಾಗ ಗೋದೆಯ ಕಣ್ಮುಂದೆ ಬರುತ್ತೆ. ಅವರ ಕೈ ಸ್ಪರ್ಶದಲ್ಲಿ ಅವರು ಮಾಡಿದಂತಹ ಆ ಬೆಣ್ಣೆಯಲ್ಲಿ ಆತ ಎಷ್ಟು ತಲ್ಲೀನನಾಗಿದ್ದ. ಈ ಎಲ್ಲ ಅವರ ಒಂದು ಮನಸ್ಸಿನಲ್ಲಿದ್ದಂತಹ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಂ ಇದೇ ಇಡೆ ಮುಡಿಯಾಗತ್ತೆ. ಮುಡಿ ವಾಸನೆ, ಆ ಕೃಷ್ಣ ಭಕ್ತಿಯ ಪರಿಮಳ ಅವರ ತಲೆಯಲ್ಲಿ ಏರಿಸಿಕೊಂಡಿದ್ದರಲ್ಲ, ಆ ಒಂದು ಪರಿಮಳ ಇವಳ ಒಂದು ತಲೆಯಲ್ಲಿಯೂ ಸಹ ತುಂಬಿ ಹೋಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಭಾಗವತರನ್ನು ಅನುಸರಿಸಬೇಕು. ನಮ್ಮ ಸ್ವರೂಪ ಭಾಗವತರದಾಗಬೇಕು. ನಮ್ಮ ನಡೆ ನುಡಿಗಳು ಅವರಂತೆ ಆಗಬೇಕು. ಅವರಂತೆ ನಾವು ವೇದಾರ್ಥಗಳ ಚಿಂತನೆಯಲ್ಲಿ ಇರಬೇಕು. ವೇದಾಂತಗಳ ಒಂದು ಚಿಂತನೆಯಲ್ಲಿ ಮಾಡ್ತಾ ಭಗವನ್ಮಯವಾದಂತಹ ಆ ಬದುಕನ್ನು ಕಳೆಯಬೇಕು ಅನ್ನುವುದಕ್ಕಾಗಿ ತಾನು ವೇಷವನ್ನು ಧರಿಸಿ ನಮಗಾಗಿ ಆಕೆ ತಾನು ಅವತಾರವನ್ನು ಮಾಡ್ತಾಳಲ್ಲ. ಅದಕ್ಕಾಗಿ ಮನವಾಳ ಮಾಮನಿಗಳು ಹೇಳ್ತಾರೆ, ತಿರುವಾಡಿಪೂರಂ ಯಮಕ್ಕಾಹ ಅನ್ರೋ ಹಿಂಗೆ ಆಂಡಾಳ್ ಅವತರಿತ್ತಾಳ್. ಆಂಡಾಳ್ ಅವತರಿತ್ತದು ನಮಕ್ಕಾಹ, ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಆಂಡಾಳ್ನ ಅವತಾರ ಅನ್ನುವುದಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹಾಗೆ ತಿರುವಾಡಿಪೂರಂ ಯಮಕ್ಕಾಹ ಅನ್ರೋ ಹಿಂಗೆ ಆಂಡಾಳ್ ಅವತರಿತ್ತಾಳ್ ಅನ್ನುವುದಾಗಿ ಹೇಳ್ತಾರೆ. ಎಂಥದ್ದು ಕುಂಡ್ರಾದ ವಾಳ್ವಾನ ವೈಹುಂದವಾನ್ ಭೋಗಂ. ಆ ಯಾವುದಕ್ಕೂ ಚ್ಯುತಿ ಇಲ್ಲದೆ ತುಂಬಿ ತುಳುಕುವಂತಹ ಆ ವೈಕುಂಠದಲ್ಲಿ ಆನಂದಮಯವಾದಂತಹ ತುಂಬಿ ತುಳುಕುವ ಆನಂದಮಯವಾದಂತಹ ಆ ಒಂದು ವೈಕುಂಠದ ಭೋಗವನ್ನು ಸಹ ತೃಣೀಕರಿಸಿ ನಮಗಾಗಿ ಅವತಾರ ಮಾಡಿದ್ದಾಳೆ ಅಂದರೆ ಆಂಡಾಳಿಗೆ ಒಂದು ವಂದನೆಯನ್ನು ಮನಸ್ಸಾರ ನಾವು ಹೇಳಬೇಕೋ ಇಲ್ಲವೋ. ಇಂತಹ ಆಂಡ ನಮಗಾಗಿ ಆ ದಿನ ಗೋಪಿಕೆಯ ತನ್ಮಯತೆಯಲ್ಲಿ ಆ ಒಂದು ವಿಲ್ಲಿಪುತ್ತೂರನ್ನೇ ಗೋಕುಲವನ್ನಾಗಿಸಿಕೊಂಡು ತನ್ನ ಸುತ್ತ
ಸುತ್ತಮುತ್ತಲೂ ಇರುವಂತಹ ತನ್ನ ಸ್ನೇಹಿತರನ್ನೇ, ಆ ಶ್ರೀವಿಲ್ಲಿ ಪುತ್ತೂರಿನಲ್ಲಿ ಇರುವ ಜನರನ್ನೇ ತನ್ನ ಗೆಳತಿಯರನ್ನಾಗಿ ಭಾವಿಸಿ, ಅಲ್ಲಿರುವಂತಹ ಭಗವಂತನನ್ನೇ ಕೃಷ್ಣನಾಗಿ ಭಾವಿಸಿ, ಅವನ ಒಂದು ದೇವಸ್ಥಾನವನ್ನೇ ನಂದಗೋಕುಲದ ನಂದಕುಮಾರನ ಅರಮನೆಯಾಗಿ ಭಾವಿಸಿ, ತನ್ನ ತಂದೆಯನ್ನೇ ಆಚಾರ್ಯರನ್ನಾಗಿ ನಂದಗೋಪಾಲನನ್ನಾಗಿ ಭಾವಿಸಿ ತಾನು ತನ್ನ ಒಂದು ತಿರುಪ್ಪಾವೆಯನ್ನು ಆಚರಿಸುತ್ತಾಳಲ್ಲ, ಇದು ನಮ್ಮ ಧ್ಯೇಯವಾಗಬೇಕು. ತಿರುಪ್ಪಾವೈ ಸರ್ವರ ಬದುಕು, ಸರ್ವರ ವ್ರತ. ಯಾರು ಭಗವಂತನಿಗೆ ತಮ್ಮನ್ನು ಅರ್ಪಿಸಿಕೊಂಡು ಬಿಟ್ಟಿರ್ತಾರೋ ಅವರೆಲ್ಲರಿಗೂ ಸಹ ತಿರುಪ್ಪಾವೆಗೆ ಮಾರ್ಗ. ಅದೇ ನಮಗೆ ಸುಲಭವಾದಂತಹ, ಸುರಕ್ಷಿತವಾದಂತಹ ಕೃಷ್ಣ ಕೈಂಕರ್ಯವನ್ನು, ಭಗವತ್ ಕೈಂಕರ್ಯವನ್ನು ನಮಗೆ ತಂದುಕೊಡುವಂತಹ, ನಮ್ಮ ಇತರ ಕಾಮನೆಗಳನ್ನೆಲ್ಲ ಕಳೆದು ಶುದ್ಧವಾಗಿ ಆ ಭಗವಂತನ ಕೈಂಕರ್ಯದಲ್ಲಿ ನಾವೆಲ್ಲರೂ ಸಹ ನಮ್ಮನ್ನು ಅರ್ಪಿಸಿಕೊಳ್ಳಬೇಕು ಅನ್ನುವಂತಹ ಉದಾತ್ತ ಭಾವ. ಈ ಭಾವವನ್ನು ಆಂಡಾಳ್ ತನ್ನ ಬದುಕಿನಲ್ಲಿ ತಾನು ನಡೆದು ತೋರಿಸ್ತಾಳಲ್ವ. ಇಷ್ಟೇ ಅಲ್ಲ, ಅವರು ಯಾವ ತಿಂಗಳು ಆ ವ್ರತವನ್ನು ಮಾಡ್ತಾರೋ, ಆಚರಿಸ್ತಾರೋ, ಅದೇ ಒಂದು ತಿಂಗಳನ್ನು ಆಚರಿಸ್ಕೊಳ್ತಾಳೆ ನೋಡಿ. ಆ ತಿಂಗಳಲ್ಲಿಯೇ ಆ ಋತುಗಳನ್ನು ಆಚರಿಸ್ಕೊಳ್ತಾಳೆ ನೋಡಿ. ಇದು ಒಂದು ವಿಶೇಷವಾದಂತಹ ವಿಚಾರ ಅಲ್ಲವ. ಹೀಗೆ ಒಂದೊಂದು ವಿಚಾರದಲ್ಲಿಯೂ ಭಗವಂತನಿಗೆ ಪ್ರಿಯರಾದಂತಹ, ಭಗವಂತನ ಮನಸ್ಸನ್ನು ಗೆದ್ದಂತಹ, ಭಗವನ್ಮಯವಾದಂತಹ ಬದುಕಿನಲ್ಲಿ ಅವನ ನಿತ್ಯ ಕೈಂಕರ್ಯದಲ್ಲಿ ನಿರತರಾದಂತಹ, ಇವರ ಕೈಂಕರ್ಯಕ್ಕಾಗಿ ಭಗವಂತನೇ ಹಾತೊರೆಯುವ ರೀತಿಯಲ್ಲಿ ಇರುವಂತಹವರ ಅವರ ಒಂದು ಬದುಕೆ ನಮಗೆ ಮಾದರಿ, ಅವರ ನಡೆಗೆ ನಮಗೆ ಮಾದರಿ, ಅವರ ನುಡಿಗೆ ನಮಗೆ ಮಾದರಿ. ಇದಿಷ್ಟು ನಮಗೆ ತಿಳಿಸಿಕೊಡುವಂತಹ ಆಂಡಾಳ್ ತನ್ನ ಒಂದು ಬದುಕಿನಲ್ಲಿ ಧ್ಯೇಯ ತಾನು ಭೂದೇವಿ ಆದಾಗ ಭೂ ಉದ್ಧರಣ ಸಮಯದಲ್ಲಿ ಭಗವಂತನಿಂದ ಪಡೆದಂತಹ ಆ 3 ಪದಗಳನ್ನು, ಮತ್ತೊಂದು ವರಾಹ ಚರ್ಮ ಶ್ಲೋಕದಲ್ಲಿ ಅಹಂ ಸ್ಮರಾಮಿ ಮದ್ಭಕ್ತಂ, ತನ್ನನ್ನು ಯಾರು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡು ಅವನ ಸ್ಮರಣೆಯಲ್ಲಿ ಒಮ್ಮೆ ದೃಢಚಿತ್ತದಿಂದ ಹೇಳಿಬಿಡ್ತಾರೋ, ಯಾವಾಗ ಅವರು ಕಾಷ್ಟ ಪಾಷಾಣ ಸನ್ನಿಭಂ ಅಹಂ ಸ್ಮರಾಮಿ ಮದ್ಭಕ್ತಂ, ಒಂದು ಕಾಷ್ಟದ ರೀತಿಯಲ್ಲಿ, ಒಂದು ಪಾಷಾಣದ ರೀತಿಯಲ್ಲಿ ನಾವು ಬಿದ್ದಾಗ, ಈ ದೇಹವನ್ನು ತ್ಯಜಿಸಿದಾಗ ಈ ಚೇತನವನ್ನು, ಮಹಾಚೇತನವನ್ನು ತಾನು ತನ್ನ ಭಕ್ತ ಅಲ್ಲವೇ ಇವನು ಅನ್ನುವುದಾಗಿ ತಾನು ಅಪ್ಪಿ ಅದನ್ನು ತನ್ನ ಸ್ವತನ್ನಾಗಿ ಹೊತ್ತುಕೊಂಡು ಹೋಗ್ತಾನಲ್ಲ. ಅಹಂ ಸ್ಮರಾಮಿ, ನಾನು ಸ್ಮರಿಸುತ್ತೇನೆ ಅಂತ ಹೇಳಿದ್ನಲ್ಲ, ಅದರಿಂದ ಅವನು ನೆನೆಯುತ್ತಾನೆ. ಈ 2 ಶಬ್ದಗಳಲ್ಲಿ ಅಂದರೆ ಒಂದು ಅವನು ಹೇಳಿದಂತಹ ಸುಲಭೋಪಾಯವಾದಂತಹ ನಾಮ ಸಂಕೀರ್ತನೆ, ಶರಣಾಗತಿ, ಆತನ ಒಂದು ಕಾಯಕವಾದಂತಹ ಕೈಂಕರ್ಯ, ಇಷ್ಟರಲ್ಲಿ ನಾವು ತೊಡಗಿದರೆ ಸಾಕು, ಅವನೇ ನಮ್ಮನ್ನು ನೆನೆಸ್ತಾನೆ. ಈ ಒಂದು ಮಾತಿನಲ್ಲಿ ಮಹಾವಿಶ್ವಾಸದಿಂದ ತಾನು ಅವತಾರವನ್ನು ಮಾಡ್ತಾಳೆ. ಅವತಾರವನ್ನು ಮಾಡಿದಾಗ ಪೆರಿಯಾಳ್ವಾರ್ ಪೆಣ್ಪಿಳ್ಳೆಯಾಯ್ ஆண்டாள் பிறந்த திருவாடி பூரத்தின் சீர்மை ஒரு நாளைக்கு உண்டோ மனமே நீ உணர்ந்து பார், ಮನಮೇ ನೀವು ಉಣರ್ದು ಪಾರ್, ಮನಸ್ಸೇ ನೀನು ಅನುಭವಿಸಿ ಒಂದು ಸಾರಿ ನೋಡು. ಆಂಡಾಳ್ನ ಅವತಾರದ ಒಂದು ಶೀರ್ಮೈ, ಆ ಒಂದು ವೈಭವವನ್ನು ಏನಾದರೂ ನಾವು ವಿವರಣೆಯನ್ನು ಮಾಡೋದಕ್ಕಾಗತ್ತಾ? ದಿನಪೂರ್ತಿ ಅವಳ ಚಿಂತನೆಯಲ್ಲೇ ಇರ್ಬೋದು. ಅವಳಿಗೆ ಯಾರು? ಪೆರಿಯಾಳ್ವಾರ್ ಪೆಣ್ಪಿಳ್ಳೈ. ಪೆರಿಯಾಳ್ವಾರ್ ಯಾರು? ಅವರೇ ತಮ್ಮ ಒಂದು ತಿರುಮೊಳಿಯಲ್ಲಿ ಹೇಳ್ಕೊಂಡಿದ್ದಾರೆ, ವೇದಾಂತ ವಿಳುಪೊರುಳೈ ಮೇಲಿರಂದ ವಿಳಕ್ಕೈ
ವಿಟ್ಟುಷಿತ್ತನ್ ವಿರಿತ್ತಾನ್ ಎಂಬುದಾಗಿ. ವೇದಾಂತ ವಿಳುಪೊರುಳೈ, ಸಕಲ ವೇದಾಂತದ ಸಾರಗಳನ್ನು ಎಲ್ಲ ಈ ಆಂಡಾಳಿಗೆ ತಾನು ಧಾರೆಯನ್ನು ಎರೆಯುತ್ತಾರೆ. ಚಿಕ್ಕ ಮಗುವಿನಿಂದ ಭಗವದ್ಭಕ್ತಿ ಅವನ ಒಂದು ಕಥೆಗಳಲ್ಲಿ, ಅವನ ಒಂದು ಗುಣಚೇಷ್ಟಿತಗಳಲ್ಲಿಯೇ ಬೆಳೆದಂತಹ ಆ ಗೋದೆ ಸಕಲವೂ ಸಹ ಭಗವನ್ಮಯವಾಗಿಯೇ ಕಾಣುವಂತಹ ಅವಳ ಮನಸ್ಸು. ಇದರಿಂದ ಏನು ಮಾಡ್ತಾಳೆ? ಭಗವಂತನನ್ನು ತನ್ನ ತಂದೆ ಕಟ್ಟಿದಂತಹ ಹಾರದಿಂದ ಆತನ ಮನಸ್ಸನ್ನು ಕಟ್ಟ ಹಾಕ್ತಾಳೆ. ತನ್ನ ವಶವಾಗಿ ಬಿಡ್ತಾನೆ ಭಗವಂತ. ಇವಳ ಒಂದು ಹಾರವೇ ಅವನಿಗೆ ಅಷ್ಟು ಆಪ್ಯಾಯಮಾನವಾಗಿದ್ದರೆ ಇನ್ನು ಇವಳು ಹಾಡುವಂತಹ ಹಾಡು ಇಶೈ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ 3 ವಿಚಾರಗಳಿಗೆ ಬಹಳವಾಗಿ ಒತ್ತನ್ನು ಕೊಡ್ತಾರೆ. ಇಶೈ, ಇಯಲ್, ಅಭಿನಯಂ ಅಂತ ಹೇಳಿ. ಇದು 3 ಆಂಡಾಳ್ನ ಬದುಕಿನಲ್ಲಿದೆ ನೋಡಿ. ಇಶೈ ಆಸೆ, ರಾಗ. ಅದರಿಂದ ಯಾವಾಗ ಅದರಲ್ಲಿ ರಾಗ ಆಗಿಬಿಡುತ್ತೋ ಆ ರಾಗದಲ್ಲಿ ಒಂದು ಮಾಧುರ್ಯ ಉಂಟಾಗುತ್ತೆ. ಆ ಮಾಧುರ್ಯ ಉಂಟಾದಾಗ ಅದು ಒಂದು ಮಾತು ರಾಗವಾಗಿ ಸಂಗೀತವಾಗಿ, ಗೀತ ಸಂಗೀತವಾಗುತ್ತೆ. ಆ ಸಂಗೀತವಾದಾಗ ಅವಳ ಬಾಯಿಂದ ಒಂದು ಪೂರ್ಣವಾದಂತಹ ತಟಾಕ ಪರಿಪೂರ್ಣವಾದಾಗ ಅದರ ಒಂದು ತುಂಬಿದ ನೀರನ್ನು ಆ ಒಂದು ತಟಾಕದ ರಕ್ಷಣೆಗಾಗಿ ತೂಬಿನಿಂದ ಬಿಡುತ್ತಾರೆ ನೋಡಿ. ಹಾಗೆ ಇವಳ ಹೃದಯದಲ್ಲಿ ತುಂಬಿದಂತಹ ಆ ಭಕ್ತಿ ರಸ ಇವಳ ಜಿಫೆಯ ಮೂಲಕ, ಬಾಯಿಯ ಮೂಲಕ ಹೊರಗೆ ಬರುವಂತಹ ಆ ಭಕ್ತಿ ರಸದಲ್ಲಿ ಮಿಂದಂತಹ ಒಂದೊಂದು ಪದವೇ ತಿರುಪ್ಪಾವೆ ನಾಚ್ಯಾರ್ ತಿರುಮುಳಿ. ಇಂತಹ ನಾಚ್ಯಾರ್ ತಿರುಮುಳಿಯಲ್ಲಿ ತನ್ನ ತಂದೆಯ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ. ಶಮ್ಮೆಯುடைய ತಿರುವರಂಗರ್ ತಾಮ್ ಪಣಿತ ಮೆಯ್ಮೆ ಪೆರುವಾರ್ತೆ ವಿಟ್ಟುಷಿತ್ತರ್ ಕೇಟಿರುಪರ್ ಅನ್ನುವುದಾಗಿ. ಭಗವಂತನ ಮೆಯ್ಮೆ ಪೆರುವಾರ್ತೆ, ಅವನಿಗೆ ಇಷ್ಟವಾದಂತಹ, ಅವನು ಉಪದೇಶಿಸಿದಂತಹ ಮಹಿಮಾನ್ವಿತವಾದಂತಹ ವಾಕು ಅಂತ ಹೇಳಿದರೆ ಚರಮ ಶ್ಲೋಕ. ಆ ಚರಮ ಶ್ಲೋಕದಲ್ಲಿ ಅವನು ಏನು ಹೇಳಿದ್ದಾರೆ ಅಂದರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಹಂತ್ವಾ ಸರ್ವಪಾಪೇಭ್ಯೋ ಮೋಕ್ಷಂ ಇಷ್ಯಾಮಿ ಮಾ ಶುಚಃ. ಚರಮ ಶ್ಲೋಕವಾಗಿ ಗೀತಾಚಾರ್ಯನು ಯಾವುದನ್ನು ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಹೇಳಿದ್ರೋ ಅದನ್ನು ವಿಟ್ಟುಷಿತ್ತರ್ ಕೇಟಿರುಪರ್. ಅವರೇ ಹೇಳ್ತಾರೆ, ನಾರಾಯಣನೇ ಪರತತ್ವ ಅನ್ನುವಂತಹ ಒಂದು ವಿಚಾರವನ್ನು ಪೀತಃ ಉಡೆಯ ಪಿರಾನಾರ್ ಪಿರಮ ಗುರುವಾಹಿ ಒಂದು ಅನ್ನುವುದಾಗಿ ತಾವೇ ತಮ್ಮ ಒಂದು ತಿರುಮುಳಿಯಲ್ಲಿ ವಿಟ್ಟುಷಿತ್ತರ್ ಹೇಳಿದ್ದಾರೆ. ತಮಗೆ ಭಗವಂತನೇ ನೇರವಾಗಿ ಪೀತಾಂಬರಧಾರಿಯಾದಂತಹ ಭಗವಂತನೇ ಪರಮ ಗುರುವಾಗಿ ನನಗೆ ವೇದಾಂತಗಳನ್ನೆಲ್ಲ ಇಡಲಿಡತ್ತು ನನ್ನಲ್ಲಿ ಇಟ್ಟು ಉಪದೇಶವನ್ನು ಮಾಡಿದ ಅನ್ನುವುದಾಗಿ ಹೇಳ್ತಾರೆ. ಇದಕ್ಕಾಗಿಯೇ ಅವರು ಪರತತ್ವ ನಿರ್ಣಯವನ್ನು ವಲ್ಲಭರಾಯನ ಆಸ್ಥಾನದಲ್ಲಿ ಮಾಡುವುದು. ಅಂತಹ ಪರತತ್ವ ನಿರ್ಣಯವನ್ನು ಮಾಡಿದಂತಹವರು ಇವರ ತಂದೆಯೇ ಇವರಿಗೆ ಆಚಾರ್ಯರು. ಅದರಿಂದ ಆಚಾರ್ಯರ ವಾಕ್ಯನಂತೆ ನಾವು ನಡೆದಾಗ ಅದು ಸುಲಭೋಪಾಯ. ಅದಕ್ಕಾಗಿ ತನ್ನ ಒಂದು ನಾಚ್ಯಾರ್ ತಿರುಮುಳಿಯಲ್ಲಿ ಇದು ಒಂದು ಬಹಳವಾಗಿ ಚರಮ ಗೀತೆಯ ಹಾಗೆ ಅನ್ನುವುದಾಗಿಯೇ ಹೇಳ್ತಾರೆ. ನಲ್ಲವೆಂತೋಳಿ ನಾಹಣಿಮಿಷ ನಂಬಿರಾನ್ ಶಲ್ವರ್ ಪಿರಿಯರ್ ಶಿರುಮಾನಿಡವರ್ நாம் ಶೈವದೇನ್ வில்லி புதுவை விட்டுஷித்தர் தங்கள் ದೇವರೇ வருவிப்பரேல் ಅದು ಕಾಣುಮೆ ಅನ್ನುವುದಾಗಿ ಹೇಳ್ತಾಳೆ. ಇವಳೆಷ್ಟೋ ಪ್ರಯತ್ನವನ್ನು ಮಾಡ್ತಾಳೆ, ಭಗವಂತ ಬರುವುದಿಲ್ಲ. ಇವಳಿಗೆ ಬಹಳವಾಗಿ ಆ ಕೃಷ್ಣನ ವಿರಹ ವೇದನೆ. ಅಂತಹ ಸಮಯದಲ್ಲಿ ಅವಳು ಹೇಳ್ತಾಳೆ, ಅಯ್ಯೋ ನಾನು ಎಲ್ಲಿ ಕರೆದ್ರೆ ಶಲ್ವರ್ ಪೆರಿಯರ್ ಭಗವಂತ ಬಹಳ ಮೇಲೆ ಇರುವವನು, ಶಿರು ಮಾಡಿಡವರ್ ನಾವೆಲ್ಲೋ ಹುಲು ಮಾನವರು, ನಾವು ಕರೆದಾಕ್ಷಣ ಅವನು ಬಂದ್ಬಿಡ್ತಾನ, ನಮಗೆಲ್ಲಿ ಇಲ್ಲದೆ ಯೋಗ್ಯತೆ.
ಅವನ್ನು ಬರಮಾಡಿಕೊಳ್ಳುವಂತಹ ಯೋಗ್ಯತೆ ಇರುವವರ ಒಂದು ಮಾರ್ಗದಲ್ಲಿ ಅವರ ಮಾತಿನಂತೆ ನಡೆಯಬೇಕು. ಅವರು ಇಲ್ಲಿ ಕರೆಸಿದರೆ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ವಿಟ್ಟು ಶಿತ್ತರ್ ತಂಗಳ್ ದೇವರೇ ವರಿವಿಪ್ಪರೇ. ಇವರ ತಂದೆ ನೀರಾಡವೇಣಂ ಅಂತ ಹೇಳಿದ್ದ ತಕ್ಷಣ ನೀರಾಡೋದಕ್ಕೆ ಬಂದ್ಬಿಡ್ತಾನೆ ಯಶೋದೆಯ ಭಾವದಲ್ಲಿ. ಅಪ್ಪ ನಿನಗೆ ಅಲಂಕಾರವನ್ನು ಮಾಡಬೇಕಣೋ, ಹೂ ಧರಿಸಬೇಕು ಅಂತ ಹೇಳಿದ್ರೆ ಹೂ ಚೂಟವಾರ ಅಂದರೆ ಬಂದು ಬಿಡ್ತಾನೆ. ಕಾಪಿಡವಾರ ರಕ್ಷೆಯನ್ನು ಇಡಬೇಕು ಅಂದರೆ ರಕ್ಷೆಯನ್ನು ಇಡಿಸೋದ್ಕೊಳ್ಳಿಕ್ಕೆ ಬರ್ತಾನೆ. ಅಮ್ಮ ಉಣ್ಣಂ ತುಯಿಳಳಾಯೆ. ಅಯ್ಯೋ ಎಷ್ಟು ಹೊತ್ತಾಗೋಯ್ತು, ರಾತ್ರಿಯೆಲ್ಲ ಮಲಗಿದೆಯಾ, ನಿಂಗೆ ಎಷ್ಟು ಹಸುವು, ಮೊದಲು ಹಾಲನ್ನು ಕುಡಿಯಪ್ಪ ಅಂತ ಹೇಳಿಬಿಟ್ಟು ತಾಯಿಯ ಭಾವದಲ್ಲಿ ಹೇಳಿದ್ರೆ ಅವರ ಮುಂದೆ ನಿಂತು ಬಿಡ್ತಾನೆ. ಹೀಗೆ ಪೆರಿಯಾಳ್ವಾರ್ ಕರೆದಾಗೆಲ್ಲ ಆ ಭಗವಂತ ಬರೋದರಿಂದ ಯಾತಕ್ಕೆ ವಲ್ಲಭರಾಯನ ಆಸ್ಥಾನದಲ್ಲಿ ಆ ಪರತತ್ವ ನಿರ್ಣಯವನ್ನು ಮಾಡಿ ಬರಬೇಕಾದ್ರೆ ಗಗನದಲ್ಲಿ ಕುಟುಂಬ ಪರಿವಾರ ಸಮೇತನಾಗಿ ತಾನು ದರ್ಶನವನ್ನು ಮಾಡುತ್ತಾ ಇವರ ಹತ್ರ ಪಲ್ಲಾಂಡನ್ನು ಹೇಳಿಸ್ಕೊಳ್ತಾನಲ್ಲ. ಇದು ಪೆರಿಯಾಳ್ವಾರರ ಹಿರಿಮೆ ಅಲ್ಲವಾ? ಇಂತಹ ಪೆರಿಯಾಳ್ವಾರರ್ ತಂಗಳ್ ದೇವರೇ. ಇದರಲ್ಲಿ ನನ್ನ ದೇವರು ಅಂದ್ರೂ ಸಹ ಅದರಲ್ಲಿ ಅಭಿಮಾನ ತುಂಬಿದಂತಹ ಮಾತಾಗತ್ತೆ ಅಂತ ಹೇಳಿಬಿಟ್ಟು ಆಚಾರ್ಯ ಪಾರತಂತ್ರ್ಯವನ್ನು ಹೇಳ್ತಾಳೆ. ಹೀಗೆ ಭಗವತ್ ವಾಕ್ಯ, ಆಚಾರ್ಯರ ಶ್ರೀ ಉಕ್ತಿಗಳು, ಇದು ಎರಡೂ ಸೇರಿಸಿ ಆಂಡಾಳ್ ತನ್ನ ಒಂದು ಬದುಕಿನಲ್ಲಿ ಒಂದು ಉದಾತ್ತವಾದಂತಹ ಒಂದು ವಾಗ್ದಾನವನ್ನು ತನ್ನ ತಿರುಪಾವೆಗೆ ಬರುವಂತಹ ಎಲ್ಲ ವ್ರತಧಾರಿಗಳಿಗೆ ಮೊಟ್ಟ ಮೊದಲು ಕೊಡುವುದು ಏನಪ್ಪ ಅಂತ ಹೇಳಿದ್ರೆ, ನಾರಾಯಣನೇ ನಮಕ್ಕೆ ಪರೈ ತರುವಾನ್. ನಾರಾಯಣನೇ ಅನ್ನುವುದಾಗಿ ಏವಾಕಾರ ಹೇಳ್ತಾಳೆ. ಅವನೊಬ್ಬನೇ ಮತ್ತೊಬ್ಬರಿಂದ ನಮಗೆ ಪರೆ ಅದನ್ನು ಪಡೆಯುವುದಕ್ಕೆ, ಕೈಂಕರ್ಯವನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸಕಲರಿಗೂ ಸರ್ವೇಶ್ವರನಾಗಿರುವಂತಹ ಆ ನಾರಾಯಣನೊಬ್ಬನಿಂದಲೇ ಸಾಧ್ಯ. ನಾರಾಯಣನೇ ಪರೈತರುವಾನ್ ಅನ್ನುವುದರಾಗಿ ವಿಶ್ವಾಸ ತುಂಬುವ ರೀತಿಯಲ್ಲಿ ತಾನು ಮೊಟ್ಟ ಮೊದಲು ಮಾತನಾಡ್ತಾಳೆ. ಯಾರಿಗೆ ಪರೈತರುವಾನ್? ನಮಕ್ಕೇ ಪರೈತರುವಾನ್. ಯಾರು ನಾವು ಅನ್ನುವುದನ್ನು ಹೇಳ್ತಾಳೆ. ಯಾರು ನಾವು ಅಂತ ಹೇಳ್ತು ಅಂದರೆ ಆತನಿಗೆ ಶರಣಾಗತಿಯನ್ನು ಮಾಡಿದಂತಹವರು ನಾವು, ಅವನನ್ನು ಆಶ್ರಯಿಸಿದವರು ನಮಗೆ. ಆತನೇ ನಮಗೆ ಸರ್ವರಕ್ಷಕ ಅನ್ನುವುದಾಗಿ ಅವನ ರಕ್ಷಣೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರುವವರು, ಅವನೇ ಉಪಾಯ ಅನ್ನುವುದಾಗಿ ನಂಬಿಕೆ ಇಟ್ಕೊಂಡಿರುವವರು, ಉಪೇಯವೂ ಅವನೇ ಅನ್ನುವುದನ್ನು ನಂಬಿಕೆಯಲ್ಲಿ ಇರುವಂತಹವರು. ನಮಗೆ ಪರೈ ತರುವಾನ್, ಸಕಲ ವಿಧವಾದಂತಹ ಕೈಂಕರ್ಯವನ್ನು ಅವನೇ ಕೊಡ್ತಾನೆ. ಇಲ್ಲಿಯೂ ಕೊಡ್ತಾನೆ, ಅಲ್ಲಿಯೂ ಕೊಡ್ತಾನೆ. ಅಂದರೆ ಇಲ್ಲಿ ಈ ಒಂದು ಲೀಲಾ ವಿಭೂತಿಯಲ್ಲಿ ನಮ್ಮ ಕರ್ಮಾನುಸಾರಕ್ಕಾಗಿ ದೇಹಧಾರಿಗಳಾಗಿದ್ದಾಗಲೂ ಅವನನ್ನು ಆಶ್ರಯಿಸಿ ಬಿಟ್ಟರೆ ಇಲ್ಲಿಯೂ ಸಹ ಅವನ ಒಂದು ಕೈಂಕರ್ಯವನ್ನು ನಮಗೆ ಕೊಡ್ತಾ ಇರ್ತಾನೆ. ಅಲ್ಲಿಯೂ ಸಹ ಅಂತ ಹೇಳಿದಾಗ ಅಲ್ಲಿಯೂ ನಮಗೆ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಲ್ಲಿಯೂ ಸಿಗತ್ತೆ ಅನ್ನುವುದನ್ನು ಇವಳು ಯಾವ ರೀತಿಯಲ್ಲಿ ಹೇಳಿದ್ಲು ಅಂತ ಹೇಳಿದ್ರೆ, ಇವರ ತಂದೆನೇ ಆ ಒಂದು ತಿರುಪಲ್ಲಾಂಟಿನಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಏನು, ಶೂಳ್ದಿರಂದ್ ಎತ್ತುವರ್ ಪಲ್ಲಾಂಡೆ. ಇಲ್ಲಿ ಪಲ್ಲಾಂಡ್ ಅಂತ ಹೇಳ್ಬಿಟ್ಟು ಅವನಿಗೆ ಯಾರು ಮಂಗಳಾಶಾಸನವನ್ನು ಮಾಡಿರ್ತಾರೋ ಅವರು ಮುಕ್ತ ಸಾಮ್ರಾಜ್ಯದಲ್ಲಿಯೂ ಸಹ, ಆ ಮುಕ್ತಿಯ ಸಾಮ್ರಾಜ್ಯದಲ್ಲಿಯೂ ನಿತ್ಯ ಸೂರ್ಯಗಳೊಡನೆ ಸೇರಿ ತಾವೂ ಸಹ ಅಲ್ಲಿ ಪಲ್ಲಾಂಡನ್ನು ಹಾಡುವ ಆ ಮಂಗಳಾಶಾಸನ ಪರರಾಗಿಯೇ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂತಹ ಆ ಒಂದು ಫಲಶ್ರುತಿಯಲ್ಲಿ ಹೇಳಿರುವಂತಹ ಮಾತಿನಲ್ಲಿ ಇವಳಿಗೆ ವಿಶ್ವಾಸ ಇದೆಯಲ್ಲ, ಆ ವಿಶ್ವಾಸವಾದಂತಹ ಆ ಒಂದು ಮಾತಿನಲ್ಲಿ ಪರೈ ತರುವಾನ್ ಅನ್ನುವಂತಹ ಭಗವತ್ ವಾಕ್ಯದಲ್ಲಿ ವಿಶ್ವಾಸ, ತನಗೆ ಆ ವೇದಾಂತ ಅಂತರಂಗಗಳನ್ನು ಎಲ್ಲ ಉಪದೇಶಿಸಿದಂತಹ ತನ್ನ ತಂದೆಯಲ್ಲಿ ಆಚಾರ್ಯರಲ್ಲಿ ವಿಶ್ವಾಸ, ಇದು ಎರಡೇ ನಮಗೆ ಧ್ಯೇಯ ಅನ್ನುವುದನ್ನೇ ಆಂಡಾಳ್ ತಾನು ಮತ್ತೆ ಮತ್ತೆ ಒತ್ತಿ ಹೇಳುತ್ತಾ ಈ ನಾರಾಯಣನೇ ನಮಕ್ಕೆ ಪರೈ ತರುವಾನ್ ಅನ್ನುವಂತಹ ವಾಗ್ದಾನವನ್ನು ಕೊಟ್ಟಿದ್ದು. ಇವಾಗ ಒಂದೊಂದೇ ಪದವನ್ನು ನಾವು ಅನುಭವಿಸೋಣ ಅಂತ ಹೇಳಿಬಿಟ್ಟು ಪ್ರಾರಂಭಿಸ್ತೀನಿ. ಮೊಟ್ಟ ಮೊದಲು ನಾರಾಯಣನೇ
ನಾರಾಯಣನೇ ಅಂತ ಹೇಳಿದಾಗ ಶಬ್ದವನ್ನು ನಾವು ಆಲಿಸಬೇಕು. ಮೊಟ್ಟ ಮೊದಲು ಶಬ್ದ ತಾನೆ, ಕಿವಿಗೆ ಬೀಳುವುದು ಶಬ್ದ. ಆ ಶಬ್ದ ನಮ್ಮ ಕಿವಿಗೆ ಹೇಗೆ ಬೀಳುತ್ತೋ ಅದು ಭಗವಂತನ ಕಿವಿಗೆ ಬೀಳಬೇಕು, ನಾರಾಯಣನೇ ಅಂತ ಹೇಳಿ. ನಮಗೆ ಅದರ ಅರ್ಥ ಗೊತ್ತಿದೆಯೋ, ಅಥವಾ ಅವನನ್ನೇ ಕರಿತೀವೋ, ಅಥವಾ ಬೇರೊಂದನ್ನು ಯಾವುದನ್ನೋ ಚಿಂತಿಸಿ ಹೇಳ್ತೀವೋ, ಇದು ಇಲ್ಲ. ಆ ಶಬ್ದಕ್ಕೆ ಇರುವಂತಹ ಒಂದು ಮಹಿಮೆಯನ್ನು ಹೇಳ್ತಾಳೆ. ಅಜಮಿಳ ತನ್ನ ಮಗನನ್ನು ನಾರಾಯಣ ಅಂತ ಕರೆದುಕೊಂಡ. ಅವನೇನು ಭಗವಂತನನ್ನು ಕರೆದ್ನ, ಪುತ್ರ ವ್ಯಾಮೋಹ, ಕೊನೆಯ ಮಗ. ಆತನಲ್ಲಿದ್ದಂತಹ ವ್ಯಾಮೋಹದಲ್ಲಿ ನಾರಾಯಣ ಅಂತ ಕರೆದ. ಆದರೆ ಭಗವಂತ ಏನು ಮಾಡ್ದ, ನಾರಾಯಣ ಅನ್ನುವಂತಹ ಶಬ್ದ ಇವನ ಒಂದು ನಾಲಿಗೆಯಲ್ಲಿ ಹೊರಡ್ತಲ್ಲ, ಅದನ್ನು ತನ್ನ ಒಂದು ಶಬ್ದವನ್ನು ಇವನು ಹೇಳಿದ್ದಾನಲ್ಲ ಅಂತ ನೋಡ್ದ ವಿನಃ ಇದು ಮಗನದೇ ಆಗಿರ್ಬೋದು, ಯಾರದೇ ಆಗಿರ್ಬೋದು. ಆದರೆ ಅಲ್ಲಿ ಬಂದಿದ್ದು, ಅವನ ಬಾಯಿಂದ ಬಂದಿದ್ದು ನಾರಾಯಣ. ಯಮದೂತರು ದೂರ ಹೊರಟು ಹೋಗ್ತಾರೆ. ಇವನನ್ನು ಮುಟ್ಟುವುದಕ್ಕೆ ಇಷ್ಟು ಪಾಪಗಳನ್ನು ಮಾಡಿದರೂ ಇವನ್ನ ಮುಟ್ಟುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಅಧಿಕಾರ ಇರುವುದು ವಿಷ್ಣು ಭಕ್ತರಿಗೆ. ತಕ್ಷಣ ವಿಷ್ಣು ದೂತರು ಬರ್ತಾರೆ, ಅವನ್ನ ಕರ್ಕೊಂಡು ಹೊರಟೋಗ್ತಾರೆ ಅಂತ ಹೇಳ್ತು. ಅಂದರೆ ನಾರಾಯಣ ಶಬ್ದಕ್ಕೆ ಇರುವಂತಹ ವೈಭವ. ಅದಕ್ಕಾಗಿಯೇ ಇವರ ತಂದೆ ಮಕ್ಕಳಿಗೆ ಭಗವಂತನ ಹೆಸರನ್ನು ಇಡಿ, ಭಗವಂತನ ನಾಮಗಳಿಂದ ಕರೀರಿ, ನಾಮದ ಮಹಿಮೆಯನ್ನು ನೀವು ಏನು ತಿಳಿದಿದ್ದೀರಾ. 10 ಪಾಶುರದಲ್ಲಿ ನಾರಾಯಣ ನಾರಾಯಣ ಅನ್ನುವುದಾಗಿಯೇ ಹೇಳ್ತಾರೆ ಅವರು. ನಾಯಹನ್ ನಾರಣನ್ ತಮ್ಮನ್ನೇ ನರಕಂ ಪುಹಾಳ್. ನಾಯಕನ್ ಅವನೇ, ಎಲ್ಲರಿಗೂ ಸಹ ನಾಯಕನಾಗಿದ್ದಾನೆ, ಅವನೇ ಸ್ವಾಮಿ. ನಾರಣನ್ ತಮ್ಮನ್ನೇ ನರಕಂ ಪುಹಾಳ್. ಅವನ ಮಾತನ್ನು, ಅವನ ಒಂದು ನಾಮವನ್ನು ಹೇಳಿದ್ರೇ ನಾವು ಯಾರು ನರಕಕ್ಕೆ ಹೋಗುವಂತಹ ಸಂದರ್ಭವೇ ಬರುವುದಿಲ್ಲ. ಅವನನ್ನೇ ನಾವು ಹೋಗಿ ಸೇರ್ತೀವಿ ಅನ್ನುವಂತಹ ವಿಶ್ವಾಸವನ್ನು ಹೇಳ್ತಾರೆ. ಹಾಗೆ ನಾಮಕ್ಕೆ ಇರುವಂತಹ ಮಹಿಮೆ. ದ್ರೌಪದಿ ಆ ನಾಮವನ್ನು ಇಟ್ಟು ತಾನೇ ಕರೀತಾಳೆ. ಆ ನಾಮವನ್ನು ಇಟ್ಟು ಕರೆದಾಗ ಭಗವಂತ ಎಲ್ಲಿಯೋ ದೂರದಲ್ಲಿರ್ತಾನಲ್ಲ. ಅಂತಹ ಆ ನಾಮದಲ್ಲಿ ಶಂಖ ಚಕ್ರ ಗದಾಪಾಣೆ ದ್ವಾರಕಾ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಂಗತ. ಇಲ್ಲಿ ಶಂಖಚಕ್ರ ಗದಾಪಾಣೆ ಅಂತ ಹೇಳಿದ ತಕ್ಷಣವೇ ಅದು ಪರತ್ವ ಸ್ವರೂಪ. ಆ ಪರತ್ವ ಸ್ವರೂಪದಲ್ಲಿ ಅಡಗಿರುವುದೇ ನಾರಾಯಣ ಅನ್ನುವಂತಹ ಶಬ್ದ. ಆತ ಇವಾಗ ಎಲ್ಲಿ ಬಂದಿದ್ದಾನೆ? ದ್ವಾರಕೆಯಲ್ಲಿ ನೆಲೆಸಿದ್ದಾನೆ, ದ್ವಾರಕಾಧೀಶನಾಗಿದ್ದಾನೆ. ಅವನು ಯಾರು? ಅಚ್ಯುತ, ಅವನಿಗೆ ಚ್ಯುತಿಯೇ ಇಲ್ಲದವನು ಆತ. ಗೋವಿಂದ, ಗೋವುಗಳ ಸಂರಕ್ಷಣೆಯನ್ನು ಮಾಡಿದ, ಗೋಪರ ಸಂರಕ್ಷಣೆಯನ್ನು ಮಾಡಿದ, ಗೋಕುಲವನ್ನು ಕಾಪಾಡಿದ. ಇಂತಹ ಗೋವಿಂದ ಇಂದ್ರನಿಂದ ಯಾರು ಅಪರಾಧವನ್ನು ಮಾಡಿದರೋ ಆ ಅಪರಾಧದವನಿಂದಲೇ ಆ ಗೋವಿಂದ ಪಟ್ಟಾಭಿಷೇಕವನ್ನು ಮಾಡಿ ಪಡೆದಂತಹ ಗೋವಿಂದ ರಕ್ಷಮಾಂ ಶರಣಾಂಗತ. ನಿನಗೆ ಶರಣು, ನಿನಗೆ ನಾನು ಅರ್ಪಿಸ್ಕೊಂಡು ಬಿಟ್ಟಿದ್ದೀನಿ. ನನ್ನ ರಕ್ಷಣೆ ನನ್ನಲ್ಲಲ್ಲ, ನನ್ನ ರಕ್ಷಿಸುವಂತಹ ಭಾರ ನಿನ್ನದು ಅಂತ ಹೇಳಿಬಿಟ್ಟು ರಕ್ಷಾ ಭಾರವನ್ನು ಭಗವಂತನಲ್ಲಿ ಪ್ರಾರ್ಥಿಸಿದಾಗ ಅಕ್ಷಯ ವಸ್ತ್ರವನ್ನು ಕೊಟ್ಟನಲ್ಲ. ಇದು ಒಂದು ನಾಮಕ್ಕೆ ಇರುವಂತಹ ಮಹಿಮೆ ಅಲ್ಲವೇ? ಅದೇ ಒಂದು ಗಜೇಂದ್ರ, ಇವಳು ಹೆಂಗಸು ಕರೆದಳು. ಒಬ್ಬ ಅಜಮಿಳ ಪುತ್ರ ವ್ಯಾಮೋಹದಿಂದ ಕರೆದ. ಒಂದು ಆನೆ, ಒಂದು ಪ್ರಾಣಿ, ಅದರಲ್ಲಿಯೂ ಪ್ರಾಣಿಗಳಲ್ಲೆಲ್ಲ ಬಲವಾದಂತಹ ಪ್ರಾಣಿ ಯಾವುದು? ಆನೆ. ಅಂತಹ ಆನೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಹೋದಾಗ, ಓಹೋ ನನ್ನ ದೇಹ ಹೋಗುತ್ತೆ ಅನ್ನೋದು ಅದಕ್ಕೆ ಖಚಿತವಾಗಿಬಿಡ್ತು. ಸ್ವಾಮಿ, ನನ್ನ ದೇಹ ಹೋಗುತ್ತೆ, ಆದರೆ ನಾನು ಇಳಿದಿರುವುದು ಒಂದು ತಾವರೆಯ ಕೊಳ. ಈ ತಾವರೆಯಲ್ಲಿ ಒಂದು ಹೂವನ್ನಾದರೂ ಕಿತ್ತು ಕರಸ್ಥ ಕಮಲಾಂ ಪಾದಾರ್ಪಿತಂ, ಆ ಪಾದಯೋರ್ಪಿತಂ ಅನ್ನೋದಾಗಿ ಆ ಕರಸ್ಥ ಕಮಲ, ಅದಕ್ಕೆ ಆನೆಗೆ ಕರ ಯಾವುದು? ಅದರ ಸೊಂಡಿಲೆ, ಅದಕ್ಕೆ ಕರ. ಆ ಸೊಂಡಲಿನಿಂದ ಒಂದು ಕಮಲವನ್ನು ಕಿತ್ತು ಆ ಪಾದಕ್ಕೆ ಅರ್ಪಿಸಬೇಕು, ಇದು ಬಾಡಿ ಹೋಗುವುದಕ್ಕೆ ಮುಂಚೆ ಅನ್ನುವುದಕ್ಕಾಗಿ ಕೇಳಿದಾಗ ಆ ಕಮಲವನ್ನು ಅದು ಅರ್ಪಿಸಬೇಕು ಅಂತ ಕೇಳಿದ ತಕ್ಷಣವೇ ತಾನು ಓಡಿ ಬರ್ತಾನಲ್ಲ. ಅಂತಹ ಭಗವತ ಸ್ವರಾಯೈ ನಮಃ.
ಆ ಭಕ್ತರ ರಕ್ಷಣೆಗೆ ಅವನಲ್ಲಿರುವಂತಹ ತೀವ್ರತೆ, ಆ ಆರ್ತತೆ, ಅವನ ಒಂದು ಆ ರಕ್ಷಾ ವೇಗಕ್ಕೆ, ಅದಕ್ಕೆ ಇಲ್ಲಿ ತ್ವರಾಯೈ ನಮಃ, ಭಗವತ ತ್ವರಾಯೈ ನಮಃ ಅಂತ ಹೇಳ್ತಾರೆ ಪರಾಶರ ಭಟ್ಟರು ಶ್ರೀರಂಗರಾಜ ಸ್ತವದಲ್ಲಿ. ಎಲ್ಲ ಶ್ಲೋಕಗಳನ್ನು ವಿವರಣೆ ಮಾಡಬೇಕು ಅಂದರೆ ಆಸೆ ಆದರೂ ಕಾಲಾವಕಾಶ ಇಲ್ಲದೇ ಇರುವುದರಿಂದ ಒಂದೊಂದೇ ವಾಕ್ಯದಲ್ಲಿ ನಾವು ಅನುಭವಿಸಬೇಕು. ಏನು ಹೇಳ್ತಾನೆ ಗಜೇಂದ್ರ? ನಾರಣ ಮಣಿವಣ್ಣ ನಾಹಣೆಯಾಯ್ ಎನ್ನಾರಿಡರೈತ್ತೀರಾಯ್ ಅನ್ನುವುದಾಗಿ ಕೇಳ್ತಾನೆ. ನನ್ನ ಒಂದು ಕಷ್ಟವನ್ನು ಯಾರಪ್ಪ ಕಳೀತಾರೆ? ನಾರಣ ಮಣಿವಣ್ಣ. ನಾರಣ ಅಂದ ತಕ್ಷಣ ಎಲ್ಲ ಆ ಕಡೆ ಈ ಕಡೆ ಸರಿದು ಬಿಡುತ್ತಂತೆ. ಆ ವನದಲ್ಲಿರುವಂತಹ ಮರಗಳೆಲ್ಲ ಇಲ್ಲ, ನಾನಲ್ಲ, ಅಲ್ಲಿ ಮೇಲೆ ಹೋಯ್ತು ದೇವತೆಗಳು, ಇದು ನಾನಲ್ಲ. ಅಲ್ಲಿಂದ ಶಿವನ ಹತ್ರ, ಅಯ್ಯೋ ನಾನಲ್ಲವಲ್ಲ. ಬ್ರಹ್ಮನ ಹತ್ರ ಹೋಯ್ತು, ನಾನಲ್ಲವಲ್ಲ. ಅದು ಎಲ್ಲಿಗೆ ಹೋಯ್ತು? ಭಗವಂತ ಅಂತಃಪುರದಲ್ಲಿದ್ದ, ಅಲ್ಲಿಗೆ ಹೋಯ್ತು ನೋಡು. ಒಂದು ಇಲ್ಲಿ ಅಂತರಂಗದಿಂದ ನಾವು ನಾರಣ ಅಂತ ಕರೆದ್ರೆ ಅಲ್ಲಿ ಪರಮಪದದಲ್ಲಿರುವಂತಹ ಸ್ವಾಮಿಗೆ ಕೇಳಿಸಿಬಿಡುತ್ತಂತೆ. 14 ಲೋಕದ ಒಡೆಯನ ಆ ಕಿವಿ ಎಷ್ಟು ಸೂಕ್ಷ್ಮವಾಗಿರ್ಬೋದು. ಇದಕ್ಕೆ ತಾನೇ ಅವನ್ನ ಸರ್ವಜ್ಞ ಅನ್ನುವುದು, ಸರ್ವಶಕ್ತ ಅನ್ನುವುದು, ಪರಿಪೂರ್ಣ ಅನ್ನುವುದು. ಇದಕ್ಕಾಗಿಯೇ ತಾನೇ ಇದು ಎಲ್ಲ ತುಂಬಿರುವಂತಹ ಶಬ್ದ ಯಾವುದರಲ್ಲಿ? ನಾರಾಯಣ. ಅದರಿಂದ ನಾರಾಯಣ ಅನ್ನುವಂತಹ ಶಬ್ದವನ್ನು ಹೇಳ್ತು ಅಂದರೆ ಅಲ್ಲಿ ಭಗವಂತ ಸಹಸ್ರನಾಮಗಳೂ ಸಹ ಆ ನಾರಾಯಣ ಶಬ್ದದಲ್ಲಿ ಅಡಗಿಬಿಟ್ಟಿದೆ. ಅದರಿಂದ ಆ ಶಬ್ದದ ಮಹಿಮೆಯೇ ಇಷ್ಟು ಇರಬೇಕಾದ್ರೆ ಇನ್ನು ಆ ನಾಮದ ಮಹಿಮೆ ಏನು? ಆ ಶಬ್ದಗಳನ್ನು ಹೇಳುತ್ತೆ. ಏನು? ವೇದ ಹೇಳುತ್ತೆ, ಉಪನಿಷತ್ತು ಹೇಳುತ್ತೆ, ಋಷಿಗಳು ಹೇಳ್ತಾರೆ, ಮಹರ್ಷಿಗಳು ಹೇಳ್ತಾರೆ, ಆಳ್ವಾರುಗಳು ಹೇಳ್ತಾರೆ, ಆಚಾರ್ಯರಿಗೂ ಹೇಳ್ತಾರೆ, ದಾಸರು ಹೇಳ್ತಾರೆ. ಎಲ್ಲರಿಗೂ ಸಹ ತಿಳಿದಿರುವಂಥದ್ದು ಒಂದೇ ಒಂದು, ಎಲ್ಲರೂ ಇಷ್ಟು ಜನರು ಹೇಳುವಂಥದ್ದು ಒಂದೇ ಶಬ್ದ, ನಾರಾಯಣನೇ. ಆದ್ದರಿಂದ ಎಲ್ಲರಿಂದಲೂ ಸಹ ಪರಿಗೃಹೀತವಾದಂತಹ ಶಬ್ದ ಅಂದರೆ ನಾರಾಯಣ ಶಬ್ದ. ಈ ನಾರಾಯಣ ಶಬ್ದವನ್ನೇ ನಾವು ವೇದದಲ್ಲಿ ಉಪನಿಷತ್ತಿನಲ್ಲಿ ಹೇಗೆ ಹೇಳಿದೆ ಅನ್ನುವುದನ್ನು ನಾವು ನೋಡಿದಾಗ ಆ ನಾರಾಯಣ ಅನ್ನುವಂತಹ ಶಬ್ದಕ್ಕೆ ನಾರಾಯಣ ಉಪನಿಷತ್ತು ಹೇಳುತ್ತೆ, ನಿಷ್ಕಳೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಏಕೋ ನಾರಾಯಣ. ಎಷ್ಟು ಇದೆ ನೋಡಿ. ನಮ್ಮೂರಲ್ಲಿ ಸಂಪತ್ ಭಟ್ರು ಹೇಳ್ತಾ ಇದ್ರು, ನಾರಾಯಣ ಶಬ್ದಕ್ಕೆ ಇದಕ್ಕನ್ನೋ ಓಣ್ಮ ಅರ್ಥ ಅಂತ ಹೇಳಿ. ಹಾಗೆ ಎಲ್ಲವೂ ಈ ನಾರಾಯಣ ಶಬ್ದದಲ್ಲಿ ಅಡಗಿದೆ. ನಿಷ್ಕಲೋ ನಿರಂಜನೋ ನಿರ್ವಿಕಲ್ಪೋ ನಿರಾಖ್ಯಾತ ಶುದ್ಧೋ ದೇವ ಅಂತ ಹೇಳ್ತು ಅಂದರೆ ಇದನ್ನೇ ಶ್ವೇತರ ಸಮಸ್ತ ವಸ್ತು ವಿಲಕ್ಷಣ ಅನ್ನೋದಾಗಿ ಇದನ್ನೆಲ್ಲ ಸೇರಿಸಿ ರಾಮಾನುಜರು ಒಂದೇ ಶಬ್ದದಲ್ಲಿ ಹೇಳಿಬಿಟ್ರು. ಇವನು ಯಾರು? ಸ್ವಾಧೀನ ತ್ರಿವಿಧ ಚೇತನಾಚೇತನ ಸ್ವರೂಪ ಸ್ಥಿತಿ ಪ್ರವೃತ್ತಿ ಭೇದಂ ಅನ್ನುವುದಾಗಿ ಶರಣಾಗತಿಯಲ್ಲಿ ಪ್ರಾರಂಭದಲ್ಲಿಯೇ ಹೇಳ್ತಾರಲ್ಲ. ಎಲ್ಲದನ್ನು ತನ್ನ ಸೃಷ್ಟಿಯಲ್ಲಿ ಯಾವುದು ಹುಟ್ಟಿದೆಯೋ ಎಲ್ಲವೂ ಸ್ವಾಧೀನ ತ್ರಿವಿಧ ಚೇತನಾಚೇತನ ಅಂತ ಹೇಳ್ತಾರೆ. ತ್ರಿವಿಧ ಅಂತ ಹೇಳ್ತು ಅಂದರೆ ಬದ್ಧರು, ನಿತ್ಯರು, ಮುಕ್ತರು ಅಂತ ಹೇಳಿಬಿಟ್ಟು 3 ಬಗೆಯ ಸೃಷ್ಟಿ. ನಿತ್ಯರು ಅಂದರೆ ಪರಮಪದದಲ್ಲಿರುವವರು, ಮುಕ್ತರು ಅಂದರೆ ನಮ್ಮ ಹಾಗೆ ಸಂಸಾರಿಗಳಾಗಿದ್ದು ಮೋಕ್ಷವನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ಆಸೆ ಪಟ್ಟು ಅವನನ್ನು ಉಪಾಸನೆಯನ್ನು ಮಾಡಿ ಅವನ ಒಂದು ಅನುಗ್ರಹದಿಂದ ಮುಕ್ತಿ ಸಾಮ್ರಾಜ್ಯವನ್ನು ಪಡೆದವರು ಮುಕ್ತರು. ಬದ್ಧರು ಅಂದರೆ ನಮ್ಮಂತಹವರು, ಎಲ್ಲ ಅಂಟಿಸ್ಕೊಂಡಿರುವವರು ಅಂತ ಹೇಳ್ಬಿಟ್ಟು ನಾವು. ಪೊಯ್ನಿನ್ರ ಜ್ಞಾನಂ ಪೊಲ್ಲ ಒಳಕೊಂ ಅಳುಕೊಡುಂಬು ಇದು ಎಲ್ಲ ಇರುವಂತಹದ್ದು. ಇದಕ್ಕೆಲ್ಲ ಎನ್ನೆನ್ನ ನೀರ್ಮೆ ಇರೆಯಾಮುರಾಮೈ ಎನ್ನೆಂದ್ರೆ ಯೋನಿ ಹಳಾಯ್ ಪರಂದಾಯ್ என்னென்று யோனிகளாய் பிறந்தாய் இமையோர் தலைவா மெய் நின்று கேட்டருளாய் ಅಡಿಯೇನ್ ಶಯ್ಯಂ ವಿಣ್ಣಪ್ಪವೇ ಅನ್ನೋದಾಗಿ ಮೊಟ್ಟ ಮೊದಲೇ ಯಾರು? ನಮ್ಮಾಳ್ವಾರು ಹೇಳ್ತಾರೆ. ಪೊಯ್ನಿನ್ರ ಜ್ಞಾನಂ, ಅವನು ಸರ್ವಜ್ಞ. ಆದರೆ ಏನೂ ಅರಿಯಂತಹ ಮಂದ ಆ ಜ್ಞಾನಹೀನ ನಾನು, ಜ್ಞಾನ ಪರಿಪೂರ್ಣ ಆತ. ಶಕ್ತಿಹೀನ ನಾನು, ಅವನು ಸರ್ವಶಕ್ತ. ಯಾವುದನ್ನು ಯಾವಾಗ ಮಾಡಬೇಕು
ಅರಿವಿಲ್ಲದವನು ನಾನು. ಅವನು ಎಲ್ಲವನ್ನ ಯಾವಾಗ ಹೇಗೆ ಮಾಡಬೇಕು ಎಲ್ಲವನ್ನ ತಿಳಿದಿರ್ತಾನೆ. ವಾತ್ಸಲ್ಯಾತ್ ಅಭಯಪ್ರಧಾನ. ಆ ಅಭಯಪ್ರಧಾನವನ್ನು ವಾತ್ಸಲ್ಯದಿಂದ ಮಾಡುವಂತನು. ಸಮಯಾತ್, ಆಯಾ ಸಮಯಕ್ಕೆ, ನಮಗೆ ಯಾವಾಗ ಆಪತ್ತು ಬಂದ್ಬಿಡ್ತೋ ಆ ಸಮಯಕ್ಕೆ ಅನುಗುಣವಾಗಿ ಬರ್ತಾನೆ. ಅದಕ್ಕಾಗಿ ತಿರುಮಂಗಯ್ಯ ಆಳ್ವಾರ್ ಹೇಳ್ತಾರೆ, ಏನು ಹೇಳ್ತಾರೆ? ತುಂಜುಂಪೋದ್ ಅಳೆಮೀನ್ ತುಯರ್ ವರಿಲ್ ನಿನೈಮೀನ್ நம்முடைய வினைக்கு ನಾರಾಯಣ ನಾಮಂ ಅಂತ ಹೇಳ್ತಾರೆ. நம்முடைய ವಿನಯಕ್ಕೆ, ನಾವು ಮಾಡಿದಂತಹ ತಪ್ಪುಗಳಿಗೆ ನಾವು ಹೇಳಬೇಕಾದಂಥದ್ದು ಯಾವುದು? ನಾರಾಯಣಂ ಎಂಡ್ರಂ ನಾಮಂ ಅನ್ನುವುದಾಗಿ ಹೇಳ್ತಾರೆ. ಇವರ ತಂದೆನೇ ಹೇಳ್ತಾರೆ, ಯಾವಾಗ ನೀವು ಭಗವಂತನನ್ನ ಕರಿಬೇಕು ಅಂತ ಅನ್ನಿಸ್ಬಿಡತ್ತೋ ಆವಾಗ ಏನು? ನಾಡುಂ ನಹರಮಂ ನನ್ಗರಿಯ ನಮೋ ನಾರಾಯಣಾಯವೆನ್ರು. ಅದಕ್ಕೆ ಏನು ನೀವು ಏಡು ನಿಲத்தில் ಇಡುವುದನ್ನು ಮುನ್ನ ಒಂದು ಒಲ್ಲೈ ಕೂಡುಮಿನ, ಒಂದು ಒಲ್ಲೈ ಅಂತ ಹೇಳ್ತಾರೆ, ತಕ್ಷಣ ಸೇರಿಬಿಡಿ. ನೀವು ಸಾಯುವುದಕ್ಕೆ ಏಡು ನಿಲಂ ಅಂದರೆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ನಿಮ್ಮನ್ನು ಇಡುವಾಗ ಇಟ್ಟ ಮೇಲೆ ನಿಮಗೇನಾದರೂ ಪ್ರಯೋಜನ ಇಲ್ಲ. ಸಾಯಕ್ಕೆ ಮುಂಚೆ ಒಂದು ಸಾರಿ ನಾರಾಯಣ ಅಂತ ಹೇಳಿ ಸಾಯಿರಿ ಅಂತಾರೆ. ನೀವೊಂದು ಸಾರಿ ನಿಮ್ಮ ಬಾಯಲ್ಲಿ ಎಲ್ಲರೂ ತಿಳಿಯುವ ಹಾಗೆ ನಮೋ ನಾರಾಯಣ ಅನ್ನುವುದಾಗಿ ಹೇಳಿ ಅಂತ ಹೇಳ್ತಾರೆ. ಶಬ್ದಕ್ಕೆ ಪ್ರಣವವನ್ನು, ನಮಶಬ್ದಾರ್ಥವನ್ನು ಸೇರಿಸಿದಾಗ ಅದು ಮಂತ್ರವಾಗಿಬಿಡುತ್ತೆ. ಮಂತ್ರವಿಲ್ಲದೆ ಹೇಳಿದಾಗ ನಾಮಸ್ಮರಣೆ ಎಲ್ಲರಿಗೂ ಅಧಿಕಾರ ಇದೆ. ಇವರಿಗೆ ಉಂಟು, ಇವರಿಗೆ ಇಲ್ಲ ಅಂತ ಅಲ್ಲ. ಅದು ಯಾರು ಬೇಕಾದರೂ ಹೇಳ್ಬೋದು. ಸಾಕ್ಷಿ ಯಾರಪ್ಪ ಅಂತ ಹೇಳ್ತು ಅಂದರೆ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಪಾಂಚಾಲ್ಯ ಅಹಲ್ಯಾ ಧ್ರುವ ಅನ್ನುವುದಾಗಿ 6 ಜನರ ಸಾಕ್ಷಿಯನ್ನು ಹೇಳ್ತಾರೆ. ಪ್ರಹ್ಲಾದ, ಆತನು ಏನು ಚಿಕ್ಕ ಮಗು, ಆತನು ಏನು ಹೇಳ್ತಾನೆ? ಅವನೇ ಹೇಳ್ತಾನೆ ಏನಪ್ಪ ಅಂದರೆ, ತಾನು ಕಟ್ಟಿದಂತಹ ಆ ಕಂಬವನ್ನು ತಾನು ತೋರಿಸ್ದ. ಇದರಲ್ಲಿ ನಿಮ್ಮ ಹರಿ ಇದ್ದಾನೆ ಅಂತ ಹೇಳ್ತೀಯನೋ ಅಂತ ಹೇಳಿದಾಗ ಅವನ್ வீயத்தோன்றிய அங்கப்பொழுதே அவன் தோன்றி என் சிங்கப்பெருமான் சீர்ಮೆ ಆರಾಯ್ದು ನೊಂದಾಯೆ ಅನ್ನುವುದಾಗಿ ಆಳ್ವಾರ್ ಹಾಡಿದಾರಲ್ಲ. ಅಪ್ಪೊಳದೆ ಅದೇ ಸಮಯದಲ್ಲಿ ಅದೇ ಕಂಬದಲ್ಲಿ ಅವನೇ ಆಶ್ಚರ್ಯಪಡುವ ಹಾಗೆ ಅಘಟಿತ ಘಟನಾ ಸಾಮರ್ಥ್ಯನಾಗಿ ಯಾವುದು ಸೇರಿಸುವುದಕ್ಕೆ ಸಾಧ್ಯವಿಲ್ಲವೋ ಆ ರೀತಿಯಲ್ಲಿ ನರಹರಿಯಾಗಿ ಅಲ್ಲಿ ಬಂದು ಆ ಪ್ರಹ್ಲಾದನನ್ನು ಕಾಪಾಡಿದನಲ್ಲ, ಅವನು ಯಾರು? ಅವನು ನಾರಾಯಣ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಇದನ್ನು ತೋರಿಸಿಕೊಟ್ನಲ್ಲ ಆ ಪ್ರಹ್ಲಾದನ ಒಂದು ಚರಿತ್ರೆಯಲ್ಲಿ. ಅದನ್ನು ಇಲ್ಲಿ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್. ವಿಭೀಷಣ ಆತನಿಗೆ ಏನು ಮಾಡ್ದ? ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ಅನ್ನುವುದಾಗಿ ಎಲ್ಲವನ್ನ ತ್ಯಜಿಸಿ ರಾಮನ ಪಾದಕ್ಕೆ ಬಂದಿದ್ದೀನಿ. ಬಂದವನು ಮತ್ತೆ ಲಂಕೆಗೆ ಕಡೆಗೆ ಹೋಗುವುದಿಲ್ಲ. ಇದ್ದರೂ ರಾಮನ ಪಾದದಲ್ಲಿ, ಹೋದರೂ ಸಹ ರಾಮನ ಪಾದದಲ್ಲಿಯೇ ಅಂತ ಹೇಳಿಬಿಟ್ಟು ರಾಮ ಸೇವಕನಾಗಿ ಬಂದು ಸೇರಿಬಿಡ್ತಾನಲ್ಲ, ಆತನಿಗೆ ರಾಮ ಏನು ಮಾಡ್ತಾನೆ? ಇನ್ನೂ ಲಂಕೆಯನ್ನು ನೋಡಿಲ್ಲ, ಕಾಲು ಇಟ್ಟಿಲ್ಲ, ರಾವಣನ ವಧೆಯೇ ಆಗಿಲ್ಲ. ಆವಾಗಲೇ ನೀನೇ ಆ ಲಂಕೆಗೆ ಲಂಕಾಧೀಶ್ವರ ಅನ್ನುವುದಕ್ಕಾಗಿ ಲಕ್ಷ್ಮಣನ ಹತ್ತಿರ ಆ ಸಮುದ್ರ ತೀರದಲ್ಲಿಯೇ ಪಟ್ಟಾಭಿಷೇಕ ಮಾಡಿಸ್ಬಿಟ್ಟ ಅಂತ ಹೇಳ್ತಂದ್ರೆ ಇದಕ್ಕಿಂತ ಅವನ ರಕ್ಷಣಾ ಭಾರ ಯಾವ ರೀತಿಯಲ್ಲಿದೆ? ಇದಕ್ಕಿಂತ ವಿಶ್ವಾಸ ಇನ್ಯಾವುದು ಬೇಕಿದೆ ಹೇಳಿ? ಅದಕ್ಕೆ ಇಲ್ಲಿ ಪ್ರಹ್ಲಾದಶ್ಚ ವಿಭೀಷಣಶ್ಚ ಕರಿರಾಟ್ ಗಜೇಂದ್ರನದ್ದು ನಾವು ನೋಡಿದ್ವು. ಪಾಂಚಾಲ್ಯ ಆ ಒಂದು ದ್ರೌಪದಿಯ ವಿಚಾರವನ್ನು ಹೇಳಿದ್ವು. ಆ ದ್ರೌಪದಿಯ ವಿಚಾರ ಕೊನೆಯ ತನಕವೂ ಹೋಗುತ್ತೆ ನೋಡಿ. ಗೋವಿಂದೇತಿ ಯಥಾಕೃಂತತ್ ಕೃಷ್ಣ ಮಾಂ ದೂರವಾಸಿನಂ ಋಣಂ ಪ್ರವೃತ್ತಮಿವಯೇ ಹೃದಯ ನಾಪಸರ್ಪತಿ ಅಂತ ಹೇಳ್ತಾನಲ್ಲ. ಹೃದಯ ಆ ಋಣಂ ಪ್ರವೃತ್ತಮಿ, ನಾವು ಅವನ ಋಣವನ್ನು ಇಟ್ಕೊಂಡಿದ್ದೀವಿ. ಆದರೆ ಭಗವಂತ ಅವಳು ಹೇಳಿದಂತಹ ಒಂದು ಗೋವಿಂದ ಅನ್ನುವಂತಹ ಶಬ್ದದಲ್ಲಿ ಅಡಗಿದಂತಹ ಆ ಭಕ್ತಿಗೆ ಸರಿಗಟ್ಟುವಂತಹ ಒಂದು ಋಣವನ್ನು ನಾನು ತೀರ್ಸೋಕ್ಕಾಗಲಿಲ್ಲ ಅಂತ ಪರಿತಪಿಸ್ತಾನೆ ಅಂತ ಹೇಳ್ತಂದ್ರೆ ಇವನಿಗಿಂತ ರಕ್ಷಣೆ ಮಾಡುವಂತಹವರು ಇನ್ಯಾರಿದ್ದಾರೆ? ಹೃದಯ ನಾಪಸರ್ಪತಿ, ನನ್ನ ಹೃದಯವನ್ನು ಸುಡ್ತಾ ಇದೆ ಉದ್ಧವ ಅಂತ ಹೇಳಬೇಕಂದ್ರೆ ಅವನ ರಕ್ಷಣೆಯಲ್ಲಿ ಎಷ್ಟು ಇದೆ ಎನ್ನುವುದು ನೋಡಿ. ಅದು ದ್ರೌಪದಿಯಲ್ಲಿ ನಾವು ಕಾಣ್ತೀವಿ.
ಧ್ರುವ, ತನ್ನ ತಾಯಿಯ ಮಾತು, ತನ್ನ ಹೆತ್ತ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವಂತಹ ವಿಚಾರ. ಇಲ್ಲ, ಕೇಳ್ಕೊಂಡು ಬಂದಿಲ್ಲ. ಅಮ್ಮ ನಾನು ಏನು ಮಾಡಬೇಕು, ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕಾದ್ರೆ? ಹೋಗೋ ಕಾಡಿಗೆ ಹೋಗಿ ಭಗವಂತನನ್ನ ಧ್ಯಾನ ಮಾಡೋ, ಆ ಭಗವಂತ ನಿನಗೆ ಆ ಒಂದು ಪದವಿಯನ್ನು ಕೊಟ್ಟುಬಿಡ್ತಾನೆ ಅಂತ ಹೇಳಿದ್ರು. ಅಪ್ಪ ಇರಲಿ, ಸರ್ವರಿಗೂ ಅಪ್ಪನಾದಂತಹ ಭಗವಂತನಲ್ಲಿಯೇ ಕುಳಿತು ಬಿಟ್ನಲ್ಲ ಇವನು. ಅದು ತಾನೇ ವಿಶೇಷವಾದದ್ದು. ಎಷ್ಟು ನೋಡಿ ಆ ಭಗವಂತ ಹೇಗೆ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ತಾನು ಯಾವ ಸಮಯದಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಹೇಗೆ ಒದಗಬೇಕೋ ಅವನು ತಿಳಿದ ಹಾಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಇದು ಭಗವತ್ ಸಂಕಲ್ಪ. ಅವನು ಅಲ್ಲೇ ಪರಮಪದದಲ್ಲಿದ್ದು ನಾರಾಯಣನಾಗಿ ಪರಮಪದ ವಾಸಿಯಾಗಿಯೇ ಹೇಳ್ಬೋದಾಗಿತ್ತು. ಸಂಕಲ್ಪ ಇಲ್ಲ, ಅವನು ಮಾಡಲಿಲ್ಲ. ತನ್ನ ಭಕ್ತರನ್ನು ತಾನು ನೋಡಬೇಕು, ತನ್ನ ಭಕ್ತರು ತನ್ನನ್ನು ಸೇವಿಸಬೇಕು, ಆ ಭಕ್ತರ ಹತ್ತಿರವೇ ಅವರ ನೋವನ್ನು ನಾನು ವಿಚಾರಿಸಬೇಕು, ಅಲ್ಲಿಯೇ ಅವರಿಗೆ ತಾನೇ ರಕ್ಷಕ ಅನ್ನುವುದು ಮನವರಿಕೆಯಾಗಬೇಕು, ಅವರಿಗೆ ಆನಂದವಾಗುವ ಹಾಗೆ ನಾನು ನಡೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವಂತಹ ಪತ್ತುಡೆ ಅಡಿಯವರ್ಗು ಎಳಿಯವನ್. ಯಾರು ಆಶ್ರಯಿಸಿಬಿಡ್ತಾರೋ ಅಷ್ಟು ಮೇಲೆ ಇರುವಂತಹವನು ಎಳೆಯವನ್. ಅಂತಹ ಮಹತೋ ಮಂಧೈ ಸಹ ನೀರಂದ್ರೇಣ, ಅವನು ಭಕ್ತರ ಜೊತೆಯಲ್ಲಿ ಬೆರೆತು ಬಿಡ್ತಾನಲ್ಲ, ಪರಮಪುರುಷನಾದಂತಹ ಆತ. ಈ ಒಂದು ರಕ್ಷಣೆಗೆ ಯಾರಿಗೆ ರಕ್ಷಣೆ? ನಮಗೇ ಆತನ ಒಂದು ರಕ್ಷಣೆ ಅನ್ನುವುದನ್ನು ತೋರಿಸುತ್ತಲ್ಲ. ಈ ಒಂದು ವಿಚಾರವನ್ನೇ ಈ ಎಲ್ಲರ ಒಂದು ವಿಚಾರದಲ್ಲಿ ಆತನೇ ರಕ್ಷಕ ಅನ್ನುವುದಕ್ಕಾಗಿ ಪ್ರಣವದಲ್ಲಿ ಬರುವಂತಹ ಅಕಾರ ಉಕಾರ ಮಕಾರವನ್ನು ತೆಗೆದುಕೊಳ್ಳಿ. ಆ ಅಕಾರ ಅನ್ನೋದು ಅವರಕ್ಷಣೆ ಧಾತುವಿನಿಂದ ಹಾಕಿರುವುದು. ಆ ಅಕಾರವನ್ನೇ ಹೇಳಬೇಕಾದ್ರೇ ಅದು ಏನಾಗುತ್ತೆ, ಆತನೇ ರಕ್ಷಕ ವಿನಃ ಮತ್ತಾರೂ ಇಲ್ಲ, ಬಹಳ ವಿಶ್ವಾಸದಿಂದ ಇರುವಂತಹದ್ದು. ಆದ್ದರಿಂದ ಆ ವಿಶ್ವಾಸವನ್ನೇ ಇಲ್ಲಿ ಆಂಡಾಳ್ ನಾರಾಯಣನೇ ಅನ್ನುವುದಾಗಿ ಇಲ್ಲಿ ಹೇಳ್ತಾಳೆ. ಅದೇ ಮತ್ತೆ ನಮ್ಮ ಆಳ್ವಾರ್ ಬಹಳವಾಗಿ ನಾರಾಯಣ ಶಬ್ದಕ್ಕೆ ಸುಲಭವಾಗಿ ಹೇಳ್ತಾರೆ. ಯಾವುದು ಅದು ಅಂತ ಹೇಳ್ತು ಅಂದರೆ, ನಾರಣನ್ ಯಮ್ಮಾನ್ ಪಾರಣಂಗಾಳ್ವಾನ್ ವಾರಣಂ ತೊಲೈತ ಕಾರಣಂ ತಾನೇ ಅಂತ ಹೇಳ್ಬಿಟ್ಟು, ನಾರಣನ್ ಯಮ್ಮಾನ್ ಅವನೇ ನಮ್ಮ ಸ್ವಾಮಿ. ಯಾರವನು? ಪಾರಣಂಗಾಳ್ವಾನ್, ಈ ಲೋಕವನ್ನು ಎಲ್ಲ ಆಳುವಂತಹವನು. ಅವನು ಏನು ಮಾಡ್ದ? ವಾರಣಂ ತೊಲೈತ, ಆ ಗಜೇಂದ್ರನನ್ನು ಎಷ್ಟು ಅವನ ಒಂದು ದುಃಖದಿಂದ ರಕ್ಷಿಸಿಬಿಟ್ಟ ನೋಡಿ. ಒಂದು ಸ್ವಲ್ಪ ಅವನಿಗೆ ಏನಾದರೂ ಆ ಚಕ್ರವನ್ನು ಏನಾದರೂ ಹೆಚ್ಚು ಕಡಿಮೆ ಬಿಟ್ಟಿತ್ತು ಅಂದರೆ ಅವನ ಕಾಲು ಬಿದ್ದು ಹೋಗ್ತಾಯಿತ್ತು. ಯಾವುದರಲ್ಲಿ? ಮೊಸಳೆಯ ಬಾಯಲ್ಲಿ. ಇನ್ನೊಂದು ಸ್ವಲ್ಪ ಇದನ್ನು ಮಾಡಿತ್ತು ಅಂದರೆ ಏನಾಗ್ತಾಯಿತ್ತು? ಅವನ ಪ್ರಾಣವೇ ಹೊರಟು ಹೋಗ್ತಾಯಿತ್ತು. ಆದರೆ ಇವನು ಏನು ಮಾಡ್ದ? ಆ ಚಕ್ರವನ್ನು, ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದಾಗ ಆ ಆನೆಯ ಕಾಲಿಗೆ ಏನೂ ಆಗದೆ ಇರುವ ರೀತಿಯಲ್ಲಿ ಆ ಚಕ್ರವನ್ನು ಬಿಟ್ಟಂತಹ ಆ ಒಂದು ಸೂಕ್ಷ್ಮತೆ, ಆ ಚಾಣುಕ್ಯತೆ ಇವನಿಗೆ ಇರುವ ಹಾಗೆ ಮತ್ತಾರಿಗೆ ಇತ್ತು ನೋಡಿ. ನಮ್ಮ ವ್ಯಾಖ್ಯಾನಕಾರರು ಹೇಳ್ತಾರೆ, ಆ ಆನೆ ಕಾಲು ಸಿಕ್ಕಿ ಅದಕ್ಕೆ ಏನು ನೋವಾಗಿದೆಯೋ ಅಂತ ಹೇಳಿಬಿಟ್ಟು, ನಾವು ಚಿಕ್ಕ ಮಕ್ಕಳಿಗೆ ಏನಾದರೂ ನೋವಾದರೆ ಬಟ್ಟೆಯಲ್ಲಿ ಬಾಯಲ್ಲಿ ಹಾ ಹಾ ಅಂತ ಹೇಳಿಕೊಂಡು ಹೇಗೆ ಒತ್ತುತ್ತೀವೋ ಆ ರೀತಿಯಲ್ಲಿ ಪೀತಾಂಬರದಲ್ಲಿ ಭಗವಂತ ತನ್ನ ಬಾಯಿಂದ ಬರುವಂತಹ ಆ ಶ್ವಾಸವನ್ನು ಶಾಖವನ್ನಾಗಿ ಮಾಡಿಕೊಂಡು ಆತ ಏನು ಮಾಡಿದ್ನಂತೆ, ಆ ಆನೆಗೆ ಶಿಶಿರೋಪಚಾರವನ್ನು ಮಾಡಿದ್ನಂತೆ. ಅಂದರೆ ಉಪಚಾರವನ್ನು ಮಾಡುವಂತಹ ಅಷ್ಟು ಸೌಲಭ್ಯ ಪರಿಪೂರ್ಣ ಅಂತ ಹೇಳ್ತು. ಅಂದರೆ ಭಕ್ತರ ಸಂರಕ್ಷಣೆಯಲ್ಲಿ ಇವನೇ. ಅದರಿಂದ ಆಶ್ರಿತರಾದಂತಹ ನಮಗೆ ಇವರನ್ನೆಲ್ಲ ಸಾಕ್ಷಿಯನ್ನು ಹೇಳ್ತಾ ಆಂಡಾಳ್ ನಮಕ್ಕೇ ಅಂತ ಹೇಳಿದಾಗ ನಾವು ಸಹ ಅವನ ಒಂದು ಪಾದವನ್ನು ಆಶ್ರಯಿಸಿ ಬಿಟ್ಟವರು ಅನ್ನುವುದಾಗಿ, ಶರಣಾಗತರು ಅನ್ನುವಂತಹ ತತ್ವವನ್ನು ಹೇಳ್ತಾರೆ. ಇವಾಗ ನಾರಾಯಣ ಶಬ್ದ, ನಾರಾಯಣನೇ ಅಂದರೆ ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದರಿಂದ ಅನ್ಯಯೋಗ ವ್ಯವಚ್ಛೇದ.
ಅವನನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ಮತ್ತರು ಪೇರ್ ಅರಿಯೇನ್, ಅವನ ಹೆಸರನ್ನ ಬಿಟ್ಟರೆ ಮತ್ತೊಂದು ಹೆಸರು ನನಗೆ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಆ ನಾರಾಯಣ ಶಬ್ದವನ್ನು ಯಾರು ಉಚ್ಚಾರಣೆಯನ್ನು ಮಾಡ್ತಾ ಇದ್ದೀವೋ ಅಂತಹವರಿಗೆ ನಮಕ್ಕೆ, ಅಂತಹವರಾದ ನಮಕ್ಕೆ ಪರಮನಡಿಪಾಡುವ ಆ ಪರಮನ ಅಡಿಯನ್ನು ಹಾಡುವಂತಹ ದಾಸರಾದಂತಹ ನಮಗೆ ನಮ್ಮ ಒಂದು ಸ್ನಾನವೇ ಆಗಲಿ ಅಲಂಕಾರವೇ ಆಗಲಿ ಎಲ್ಲ ನಮಗಾಗಿ ಅಲ್ಲ, ಭಗವಂತನಿಗಾಗಿ. ಅದರಿಂದ ಇವಳೇನು ಹೇಳ್ತಾಳೆ, ನಾಟ್ಕಾಲೇ ನೀರಾಡಿ ಮೈಯಿಟ್ಟೆಳೆದೋ ಮಲರಿಟ್ಟು ನಾ ಮುಡಿಯೋಂ. ನಾಟ್ಕಾಲೇ ನೀರಾಡಿ ಸ್ನಾನವನ್ನು ಮಾಡ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಹೇಳ್ತಾರೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಏನು ಮಾಡಬೇಕು, ಏನು ಅಲಂಕಾರ ಮಾಡ್ಕೊಳ್ಬೇಕಾ, ಮೈಯಿಟ್ಟೆಳೆದೋ ಮಲರಿಟ್ಟು ನಾ ಮುಡಿಯೋಂ. ಅವನಿಗೆ ಸ್ನಾನವನ್ನು ಮಾಡಬೇಕು, ಅವನಿಗೆ ತಿರುವಾರಾಧನವನ್ನು ಮಾಡಬೇಕು, ಅವನಿಗೆ ಅಲಂಕಾರ, ಅವನಿಗೆ ಹೂ ಧರಿಸಬೇಕು, ನನಗೆ ಹೂವಲ್ಲ. ಮೈಯಿಟ್ಟೆಳೆದ ಅವನಿಗೆ ಅಲಂಕಾರವನ್ನು ಮಾಡಬೇಕು, ನನ್ನ ಅಲಂಕಾರಕ್ಕಾಗಿ ಅಲ್ಲ. ಅದರಿಂದ ನಮ್ಮ ಸ್ನಾನವೇ ಆಗಲಿ, ನಮ್ಮ ಒಂದು ಅಲಂಕಾರಗಳೇ ಆಗಲಿ ಅವನಿಗೆ ಅರ್ಪಿತವಾಗುವ ಹಾಗೆ ಇರಬೇಕು ಅನ್ನುವುದನ್ನು ಇಲ್ಲಿ ನಾಟ್ಕಾಳೆ ನೀರಾಡಿ ಮೈಯಿಟ್ಟೆಳೆದೋ ಮಲರಿಟ್ಟು ನಾ ಮುಡಿಯೋಂ. ಶಯ್ಯಾದನ ಶಯ್ಯೋಂ ಅಂತ ಹೇಳ್ತಾಳೆ. ಯಾವುದು ಮಾಡುವುದು ಇಲ್ವೋ ಅದನ್ನು ನಾವು ಮಾಡುವುದಿಲ್ಲ. ತೀಕ್ಕುರಳೆ ಶೆನ್ರೋದಂ, ತೀಕ್ಕುರಳೆ ಶೆನ್ರೋದಂ, ಕೆಟ್ಟ ಮಾತುಗಳನ್ನು ನಾವು ಆಡುವುದಿಲ್ಲ, ಕೆಟ್ಟ ಮಾತು ಕೇಳಿದ್ರು ಇನ್ನೊಬ್ಬರ ಕಿವಿಗೆ ಹಾಕುವುದಿಲ್ಲ ಅಂತ ಹೇಳ್ತಾರೆ. ತೀಕ್ಕುರಳೆ ಶೆನ್ರೋದಂ ಅಂತ ಹೇಳ್ತು ಅಂದರೆ ಕೆಟ್ಟ ಗ್ರಂಥಗಳನ್ನು, ಪುಸ್ತಕಗಳನ್ನು ನಾವು ಓದುವುದಿಲ್ಲ. ಯಾಕೆಂದರೆ ಆ ಅಧ್ಯಯನವೂ ಸಹ ಒಳ್ಳೆಯ ಸದ್ಗ್ರಂಥ ಅಧ್ಯಯನ ಅಲ್ವಾ. ಅದರಿಂದ ತೀಕ್ಕುರಳ್ ಅಂತ ಹೇಳಿದ್ರೆ ಒಂದು ಕೆಟ್ಟ ಏನಪ್ಪ ಅಂದರೆ ಚೋರ್ ಕತೆ ಚಂಡಾಲ್ ಶಿಷ್ಯ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಗಾದೆ. ಅದರಿಂದ ಚೋರ್ ಕತೆಗಳನ್ನೆಲ್ಲ ಓದುವುದಲ್ಲ. ನಮ್ಮ ಚೋರ ಏನು, ಕೃಷ್ಣ ಅವನು ಏನು ಮಾಡ್ದ, ಕೊಂಡಲ್ ವಣ್ಣನೆ ಕೋವಲ ನಾಯ್ வெண்ணையுண்ட வாயன் ಎನ್ನುಳ್ಳಂ ಕವರ್ದಾನೆ ತಿರ್ಪಾಣಾಳ್ವಾರ್ ಹೇಳ್ತಾರೆ. ಬೆಣ್ಣೆಯನ್ನು ಕವರದ ಹಾಗೆ ಎಲ್ಲರ ಮನಸ್ಸನ್ನು ಸಹ ಕವರಿ ತನ್ನ ಕಡೆ ಸೆಳೆಯುವಂತಹ ಆತನಲ್ಲದೆ ಮತ್ತೆ ಆರಿಗೆ ನಾವು. ಅದರಿಂದ ಆ ಕೊಂಡಲ್ವಣ್ಣನೆ ಕೋವಲನಾಯ್ வெண்ணையுண்ட ವಾಯಂ ಎನ್ನುಳ್ಳಂ ಕವರ್ದಾನೆ ಅವನಿಗೇ ಇರುವಂತಹ ನಮಕ್ಕೆ ಅನ್ನುವುದಾಗಿ ಇಲ್ಲಿ ಹೇಳುವಂಥದ್ದು. ಅಯ್ಯಮಂ ಪಿಚ್ಚಯ್ಯಂ ಆಂದನೆಯಂ ಕೈ ಹಾಟಿ, ನಮಗೆ ಇರುವಂಥದ್ದು ಭಗವಂತ ಕೊಟ್ಟಿರೋದು 4 ಜನಕ್ಕೆ ಹಂಚುವ ಹಾಗೆ, ಅದು ಭಾಗವತ ಕೈಂಕರ್ಯಕ್ಕೆ ಅರ್ಪಿತವಾಗಬೇಕು. ಇದು ಎಲ್ಲ ಉಯ್ಯುಮಾರೆಣ್ಣಿ ಒಬ್ಬ ಪ್ರಪನ್ನನ ಲಕ್ಷಣಗಳನ್ನೆಲ್ಲ ಹೇಳ್ತಾಳೆ ನೋಡಿ. ವಯ್ಯತ್ತು ವಾಳ್ವೀರ್ಹಾಳ್, ಇದು ನಿಜವಾಗಿಯೂ ಜಗತ್ತಿನಲ್ಲಿ ಬದುಕುವ ರೀತಿ ಏನು ಅಂತ ತೋರಿಸ್ತಾಳಲ್ಲ, ಈ ಬದುಕಿನಲ್ಲಿ ಇರುವಂತಹ ನಮಕ್ಕೆ ಅನ್ನುವುದಾಗಿ ಇಲ್ಲಿ ಹೇಳ್ತಾಳೆ. ನಮಕ್ಕೇ ಪರೈತರುವಾನ್, ನಮಕ್ಕೇ ಪರೈತರುವಾನ್ ಅಂದರೆ ನಮಗೆ ಮಾತ್ರನಾ ಅಂತ ಹೇಳಿದ್ರೆ ಇಲ್ಲ. ಅವನು ಹೇಗೆ ಅಂದರೆ ಬೈಯುವವರಿಗೂ ಕೊಡಬಲ್ಲ, ಮಾತಾಡದೇ ಇರುವಂತಹ ಅಚೇತನನಾದಂಥದ್ದಕ್ಕೂ ಕೊಡಬಲ್ಲ. ಆ ಭಗವಂತನ ಒಂದು ಶಬ್ದವೇ ನನಗೆ ಕಿವಿಗೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಗಂಟೆಯನ್ನು ಕಟ್ಕೊಂಡಿದ್ದಂತೆ ತನ್ನ ಒಂದು ಕಿವಿಗಳಿಗೆ. ಅವನಿಗೆ ಘಂಟಾಕರ್ಣ ಅಂತ ಹೆಸರು. ಘಂಟಾಕರ್ಣನಿಗೂ ಮುಕ್ತಿ ಕೊಡುವಂತಹ ಸ್ವಾತಂತ್ರ್ಯ ಅವನಿಗಿದೆ. ಒಂದು ಅಚೇತನವಾದಂತಹ ದಧಿಬಾಂಡವನ ಮನೆಯ ಮಡಿಕೆಗೂ ಸಹ ಮೋಕ್ಷವನ್ನು ಕೊಡುವುದಕ್ಕೆ ಅವನಿಗೆ ಸ್ವತಂತ್ರವಿದೆ. ಅದೇ ರೀತಿಯಲ್ಲಿ ಆತನಿಗೆ ಆ ಶಿಶುಪಾಲ ಎಷ್ಟು ರೀತಿಯಲ್ಲಿ ಭಗವಂತನಿಗೆ ಬೈತಾನೆ, ಅವನಿಗೂ ಸಹ ಮೋಕ್ಷವನ್ನೇ ಕೊಟ್ಟ. ಬೈದು ಮೋಕ್ಷಕ್ಕೆ ಹೋಗ್ತಾನಲ್ಲ, ಅದರಿಂದ ಬೈದ್ರೂ ಸಹ ಅವನ ಒಂದು ಹೆಸರೇ ಹಿಡಿದು ಬೈದಾಗ ನಾವು ಏನು ಮಾಡ್ತೀವಿ, ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ಪರಮ ಸೌಲಭ್ಯ ಆತ ಅನ್ನುವಂತಹ ನಂಬಿಕೆಯಲ್ಲಿ ಇರುವಂತಹ ನಮಗೆ ಪರೈತರುವಾನ್. ಅದಕ್ಕೆ ಹೇಳ್ತಾರೆ ತಿರುವಾಯ್ಮೊಳಿಯಲ್ಲಿ, ಇವೆಯಂ ಅವೆಯಂ ಉವೆಯಂ, ಅವೆಯಂ ಅವರಂ ಇವರಂ ಉವರಂ, ಎವೆಯಂ ಯವರಂ ತನ್ನುಳ್ಳೇ ಆಹಿಯಂ ಆಕ್ಯಂ ಕಾಕ್ಕುಂ ಅಂತ ಹೇಳ್ತಾರೆ. ಇವೆಯಂ ಅವೆಯಂ ಉವೆಯಂ, ಇಲ್ಲಿರೋದು ಅಲ್ಲಿರೋದು ಮತ್ತೆಲ್ಲೋ ಇರೋದು ಯಾವುದೇ ಆದ್ರೂ ಸಹ ಅವನಂ ಇವನಂ ಯವನಂ, ಅವನೇ ಆಗಲಿ ಇವನೇ ಆಗಲಿ ಯಾರೇ ಆಗಲಿ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಈ ನಿತ್ಯ ಸೂರಿಗಳು ಆಗ್ತಾರೆ,
ಮುಕ್ತರೂ ಆಗ್ತಾರೆ, ಬದ್ಧರೂ ಆಗ್ತಾರೆ, ಯಾರೇ ಆಗಲಿ. ಯವೆಯಂ ಯವರಂ ತನ್ನುಳ್ಳೆ. ಯವೆಯಂ ಅಂದರೆ ಯಾವುದನ್ನೇ ಆಗಲಿ, ಯವರಂ ಅವರು ದೇವತೆಗಳೇ ಆಗಲಿ, ಅಥವಾ ನಿತ್ಯ ಸೂರಿಗಳೇ ಆಗಲಿ, ಅಥವಾ ಇಲ್ಲಿಯವರೇ ಆಗಲಿ, ಅಥವಾ ದೈತ್ಯರೇ ಆಗಲಿ, ದಾನವರೇ ಆಗಲಿ, ಪ್ರಾಣಿಯಾಗಲೇ ಆಗಲಿ, ಪಕ್ಷಿಗಳೇ ಆಗಲಿ, ಯಾವುದಕ್ಕೆ ಆದ್ರೂ ಸಹ ಅವುಗಳನ್ನೆಲ್ಲ ಏನು ಮಾಡ್ತಾನೆ, ತನ್ನುಳ್ಳೇ ಆಕಿಯಂ, ತನ್ನ ಒಳಗಡೆನೇ ಅವುಗಳನ್ನೆಲ್ಲ ರಕ್ಷಿಸುತ್ತಾನೆ. ಅದಕ್ಕೆ ನಾರಾಯಣ ಶಬ್ದದಲ್ಲಿ ನಾರಾಯಣಂ ಅಯನಂ ಯಸ್ ಸಹ ತತ್ಪುರುಷ ಸಮಾಸದಲ್ಲಿ ಹೇಳ್ತಾರೆ, ಎಲ್ಲರಿಗೂ ಆಶ್ರಯದಾತ ಈತನೇ ಅನ್ನುವುದಾಗಿ. ನಾರಾಯಣಂ ಅಯನಂ ಯಸ್ಯ ಸಹ ಬಹುರ್ವಿಹಿ ಸಮಾಸದಲ್ಲಿ. ಅದರಲ್ಲಿ ಏನಾಗತ್ತೆ ಅಂತ ಹೇಳ್ತು ಅಂದರೆ, ಎಲ್ಲದರ ಒಳ ಹೊಕ್ಕಿ ಅದನ್ನು ರಕ್ಷಣೆಯನ್ನು ಮಾಡ್ತಾನಲ್ಲ, ಆತನೇ ಉಪಾಯತ್ವ ಅನ್ನುವಂಥದ್ದರಿಂದ ಎಲ್ಲದರ ಒಳಗಡೆಯೂ ಅವನು ಹೊಕ್ಕಿದ್ದಾನೆ, ಎಲ್ಲರ ಹೊರಗೂ ಸಹ ಆತನೇ ಆಶ್ರಯನಾಗಿದ್ದಾನೆ. ಆದ್ದರಿಂದ ಎಲ್ಲ ಪದಾರ್ಥಗಳಲ್ಲಿ, ಎಲ್ಲ ಪ್ರಕಾರಗಳಲ್ಲಿ ಯಾವ ರೀತಿಯಲ್ಲಿ ಆ ವಸ್ತುಗಳಲ್ಲಿ ಫಲವಾಗಿ ಎಲ್ಲ ಒಂದು ವಿಚಾರದಲ್ಲೂ ಪರಿಪೂರ್ಣನಾಗಿ ಒಳಹೊಕ್ಕಿರುವಂತಹವನೇ ಅವನು ಅನ್ನುವ ರೀತಿಯಲ್ಲಿ ಆ ಬಹುರ್ವೀಹಿ ಸಮಾಸದಲ್ಲಿ ಹೇಳುವಂತಹ ನಾರಾಯಣಂ ಅಯನಂ ಯಸ್ಯ ಸಹ. ಈ ನಾರ ಅನ್ನುವಂತಹ ಶಬ್ದ ಹೇಗೆ ಬಂತು? ರಿಂಕ್ಷಯೆ ಅಂತ ಹೇಳ್ತಾರೆ. ರಿಂಕ್ಷಯೆ ಧಾತುವಿನಿಂದ ರಾ ಅಂದರೆ ಕ್ಷಯವಾಗುವಂಥದ್ದು ಅಂತ ಹೇಳಿಬಿಟ್ಟು, ಅಂದರೆ ನಾಶವಾಗುವಂಥದ್ದು ಅಂತ ಹೇಳಿ ಅರ್ಥ. ನರ ನಾಶವಾಗದೇ ಇರುವಂತಹದ್ದು ಎಲ್ಲವೂ ಸಹ ಅದು ನರ. ಆ ನರ ಅಂದರೆ ಏನಪ್ಪ ಅಂದರೆ ಇಲ್ಲಿ ಆ ಆತ್ಮವಸ್ತುವಿಗೆ ಹೇಳ್ತಾರೆ. ಎಲ್ಲ ಆತ್ಮಸ್ವರೂಪಗಳ ಆ ಸಮೂಹ ನಾರ ಅಂದರೆ ಈ ನರ ಸಮೂಹಗಳು. ಇಷ್ಟು ನರ ಸಮೂಹಗಳನ್ನೂ ಸಹ ಆಶ್ರಯಿಸಿ ಇರುವಂತಹವನು, ಎಲ್ಲರಿಗೂ ಆಶ್ರಯದಾತ. ಇಂತಹವನಿಗೆ ನಾರಾಯಣಂ ಅಯನಂ ಈ ಒಂದು ವ್ಯಾಕರಣದ ರೀತಿಯಲ್ಲಿ ಹೇಳಿದ್ದಾರೆ. ಇಂತಹವನು ಪರೈತರುವಾನ್. ಹೀಗೆ ಎಲ್ಲ ಅವನನ್ನು ಅನುಭವಿಸಿ ಅವನೇ ನಮಗೆ ರಕ್ಷಕ, ಆತನೇ ಉಪಾಯ, ಆತನೇ ಉಪೇಯ ಅನ್ನುವ ರೀತಿಯಲ್ಲಿ ಯಾರು ಇದ್ದೀವೋ ಅವರಿಗೆ ಎಲ್ಲರಿಗೂ ಸಹ ಪರೈತರುವಾನ್ ಮೂರನೆಯ ಶಬ್ದ ಹೇಳ್ತಾಳೆ. ಪರೈತರುವಾನ್ ಅಂತ ಹೇಳ್ತು ಅಂದರೆ ಪರೈ ಅನ್ನುವುದರ ಅರ್ಥ ಕೈಂಕರ್ಯ ಶ್ರೀ. ಇದನ್ನೇ ನೀಂಗಾದ ಶೆಲ್ವಂ. ಭಗವತ್ ಕೈಂಕರ್ಯವೇ ನಮಗೆ ನೀಂಗಾದ ಶೆಲ್ವಂ. ಅವನ ಕೈಂಕರ್ಯಕ್ಕೆ ಯಾವುದು ಇಲ್ಲದೆ ಇದ್ರೆ ನಡೆಯುತ್ತೆ? ಎಲ್ಲವೂ ಬೇಕಲ್ಲ. ಅವನಿಗೆ ಏನು ಬೇಕೋ, ಹೇಗೆ ಮಾಡಿಸಬೇಕೋ ಅದಕ್ಕೆ ಸ್ವಯಂ ಏವ ಕಾರಿತವಾನ್ ಅನ್ನುವುದಕ್ಕೆ ಪರೈತರುವಾನ್. ಅವನೇ ತನ್ನ ಒಂದು ಕಾರ್ಯವನ್ನು ಈ ರೀತಿಯಲ್ಲಿಂದ ಮಾಡಿಸ್ಕೊಳ್ತಾನೆ. ನಾವು ಪ್ರಯತ್ನಪಟ್ಟು ಕಷ್ಟಪಟ್ಟು ಮಾಡಿಸ್ಕೊಳ್ಳೋದಲ್ಲ. ಎಲ್ಲ ಅವನ ಸಂಕಲ್ಪದಂತೆ ನಡೆದು ಬಿಡುತ್ತೆ. ನೀವೇನು ಯೋಚನೆ ಮಾಡಿಬಿಡಿ, ಅವನು ಕೊಟ್ಟೇ ಕೊಡ್ತಾನೆ ಅಂತೋದಾಗಿ ಹೇಳ್ತಾನೆ. ಯಾರಿಗೆ ಕೊಟ್ಟ ಅಂತ ಹೇಳ್ತು ಅಂದರೆ ಅದೇನೆ ನಾವು 6 ಜನರ ಒಂದು ವಿಚಾರಗಳನ್ನು ಹೇಳ್ತೀವಿ. ಪರೈತರುವಾನ್ ಅನ್ನುವುದಕ್ಕೆ ಇಲ್ಲಿ ಆಂಡಾಳ್ ತಾನು ಒಂದು 2 ವಾಕ್ಯಗಳನ್ನು ನೆನೀತಾಳೆ. ಇಲ್ಲಿ ಯಾವುದು 2 ವಾಕ್ಯ? ರಾಮಾವತಾರದಲ್ಲಿ ಅವನು ಹೇಳಿದ್ದಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೂಕರಿಂದ ಕುವರನಾರ್ ಅವನು ಹೇಳಿದಂಥ ಮೂಕರಿಂದ ಕುವರನಾರ್ ಶೊಲ್ಲುಂ ಪೊಯ್ಯಾನಾಲ್ ನಾನು ಪಿರಂದಮೈ ಪೊಯ್ಯನ್ರೇ ಅಂತ ಹೇಳ್ತಾಳೆ. ಮೂಕರಿಂದ ಕುವರನಾರ್ ಯಾರು? ಶ್ರೀರಾಮಚಂದ್ರ. ಯಾರಿಗೆ? ಶೂರ್ಪನಿಗೆ ಅಲ್ಲ, ಲಕ್ಷ್ಮಣ ತಾನೇ ಅಂಗಚ್ಛೇದ ಮಾಡೋದು, ರಾಮ ಅಲ್ವಲ್ಲ. ಅಂದರೆ ರಾಮಸ್ಯ ದಕ್ಷಿಣೋ ಬಾಹು ಅನ್ನುವುದಾಗಿಯೇ ಲಕ್ಷ್ಮಣನಿಗೆ ಹೇಳುವುದರಿಂದ ಲಕ್ಷ್ಮಣನಿಗೆ ಅನುಜ್ಞೆ ಮಾಡಿದ್ದು ರಾಮ ತಾನೇ. ಅದರಿಂದ ರಾಮನ ಮಾತಿನಂತೆ ಅವನು ಮಾಡಿದ್ದರಿಂದ ಇದು ರಾಮನೇ ಮಾಡಿದ್ದು ಅನ್ನುವ ರೀತಿಯಲ್ಲಿ ನಾವು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಹೇಳ್ದೇ ಇದ್ರೆ ಲಕ್ಷ್ಮಣ ಏನು ಮಾಡ್ತಾ ಇರಲಿಲ್ಲ ಅವನು. ಆದರೆ ರಾಮ ಹೇಳಿದ್ದರಿಂದ ಅವನು ಮಾಡಿದ್ದರಿಂದ ಇದು ರಾಮನೇ ಮಾಡಿದಂತೆ ಅಂತ ಹೇಳ್ಬಿಟ್ಟು. ಹೇಗೆ ನಮ್ಮ ಒಂದು ರಕ್ಷಣೆಗೆ ಯಾವುದೋ ಒಂದು ರೂಪದಲ್ಲಿ, ಯಾವ ರೂಪದಲ್ಲಿ ಅವನು ಬರ್ತಾನೆ, ಯಾವ ರೀತಿಯಲ್ಲಿ ರಕ್ಷಿಸ್ತಾನೆ ಏನೂ ಗೊತ್ತಿರಲ್ವಲ್ಲ. ಹಾಗೆ ಇಲ್ಲಿಯೂ ಸಹ ಲಕ್ಷ್ಮಣನ ಮೂಲಕ ಮಾಡಿದಾಗಲೂ ಅವನೇ ಮಾಡಿಸಿದ್ದರಿಂದ ಅವನೇ ಮಾಡಿದ್ದು.
ಅದರಿಂದ ಶಲ್ಲುಂ ಪಯ್ಯಾನಲ್, ಅವನು ಹೇಳಿದ ಮಾತು ಏನಾದರೂ ಸುಳ್ಳು ಆಗಿಬಿಟ್ರೆ ನಾನು ಪಿರಂದಮೆ, ನನ್ನ ಹುಟ್ಟು ಸಹ ಸುಳ್ಳು ಅಂತ ಹೇಳಿಬಿಡ್ತಾಳೆ. ನಾನು ಹುಟ್ಟಿದ್ದು ಸುಳ್ಳು, ನಾನು ಹುಟ್ಟಿರೋದು ನಿಜ ಅಂದರೆ ರಾಮನ ಮಾತು ಸುಳ್ಳಾಗಬೇಕು, ಸುಳ್ಳಾಗಬಾರದು, ಅದು ಸತ್ಯ. ಇದು ಹೇಗೆ ಹೇಳ್ತೀಯ? ರಾಮನೇ ಹೇಳ್ತಾನೆ, ಅನೃತಂ ನೋಕ್ತ ಪೂರ್ವಮೇ ನಚವಕ್ಷೇ ಕದಾಚನ ರಾಮೋ ದ್ವಿರ್ನಾಭಿಭಾಷತೆ. ಕೈಕೇಯಿಗೆ ಅವಳು ರಾಮನನ್ನು ತನ್ನ ಒಂದು ಆಸ್ಥಾನಕ್ಕೆ ಕರೆದುಕೊಂಡು, ನೋಡಪ್ಪ ನಿಮ್ಮಪ್ಪನಿಗೆ ಹೇಳೋದಕ್ಕೆ ತುಂಬ ಹಿಂದೇಟು, ನಾನು ಹೇಳ್ತಾ ಇದ್ದೀಯ ಅವನಿಗೆ ಏನು ಮನಸ್ಸಿನಲ್ಲಿದೆ ಅಂತ ಹೇಳಿಬಿಟ್ಟು 14 ವರ್ಷ ನೀನು ವನವಾಸವನ್ನು ಮಾಡಬೇಕು, ಭರತನಿಗೆ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳ್ತಾಳೆ. ಆವಾಗ ಹೇಳ್ತಾಳೆ, ಅಯ್ಯೋ ಚಿಕ್ಕಮ್ಮ, ನೀನು ನನ್ನನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದೀಯಾ, ಅಪ್ಪ ಹೇಳಿದ್ರು ಅನ್ನುವುದಕ್ಕಿಂತ ನೀನೇ ಹೇಳಿದೆ ಅಂದ್ರೂ ಸಹ ನಾನು ಮಾಡಿಕೊಡ್ತಾ ಇದ್ನಲ್ಲ. ರಾಮ ಯಾವತ್ತಾದರೂ ಸುಳ್ಳು ಹೇಳಿರುವುದು ಉಂಟಾ ಅನ್ನುವುದಾಗಿ, ಅನೃತಂ ನೋಕ್ತ ಪೂರ್ವಮೇ ನಚವಕ್ಷೇ ಕದಾಚನ, ನಾನು ಯಾವುದಾದ್ರೂ ಸುಳ್ಳು ಹೇಳಿದ್ದನ್ನು ನೀವು ಕೇಳಿದ್ದೀರಾ? ರಾಮೋ ದ್ವಿರ್ನಾಭಿಭಾಷತೆ, ರಾಮ ಒಂದು ಸಾರಿ ಮಾತು ಕೊಟ್ಟಾದ್ಮೇಲೆ ಅದರಂತೆಯೇ ನಡೆಯುವವನು ತಾನೆ ಅನ್ನುವುದಾಗಿ ಹೇಳ್ತಾರೆ. ಶರಣಾಗತಿ ಗದ್ಯದಲ್ಲಿ ಕೊನೆಯಲ್ಲಿ ರಾಮಾಂಜರು ಅವರಿಗೆ ಭಗವಂತನಿಗೆ ಸೇರ್ತಿ ಸೇವೆಯಲ್ಲಿ ಪಂಗುನಿ ಉತ್ತರೆ ಶ್ರೀರಂಗನಾಥ ಶ್ರೀರಂಗನಾಯಕಿ ಇಬ್ಬರೂ ಸಹ ಸೇರಿರುವಂತಹ ಸಮಯದಲ್ಲಿ ಶರಣಾಗತಿಯನ್ನು ಮಾಡಿದಾಗ, ಅಂತಹ ಸಮಯದಲ್ಲಿ ನಂಬೆರಮಾಳ್, ನಾನು ಯಾರು? ಶ್ರೀರಾಮಚಂದ್ರ ತಾನೆ, ಅವನ ಮಾತು ಯಾವುದು? ಅದನ್ನೇ ಇಲ್ಲಿ ವಾಗ್ದಾನವನ್ನು ಮತ್ತೊಮ್ಮೆ ಮಾಡ್ತೀನಿ ಅನ್ನುವುದಾಗಿ, ಅನೃತಂ ನೋಕ್ತ ಪೂರ್ವಮೇ ನಚವಕ್ಷೇ ಕದಾಚನ ರಾಮೋ ದ್ವಿರ್ನಾಭಿಭಾಷತೆ ಅನ್ನುವುದಾಗಿ ಮತ್ತೊಮ್ಮೆ ವಾಗ್ದಾನವನ್ನು ಕೊಟ್ಟಿದ್ದಾರಲ್ಲ, ಇದು ಅಂದು ಕೊಟ್ಟಿದ್ದನ್ನು ಆಂಡಾಳ್ ತೆಗೆದ್ಲು. ಆಂಡಾಳ್ ಹೇಳಿದ್ದಂತಹ ಪರೆ ತರುವಾನ್ ಅನ್ನುವುದನ್ನು ರಾಮಾಂಜರು ತಮ್ಮ ಶರಣಾಗತಿ ಗದ್ಯದಲ್ಲಿ ಶ್ರೀರಂಗನಾಥ ನಂಬೆರಮಾಳ್ ವಾಗ್ದಾನ ಕೊಟ್ಟಂತಹ ಆ ವಾಕಿನಲ್ಲೂ ತೆಗೆದುಕೊಂಡಿರುವಂತಹದ್ದು ನಮ್ಮ ಒಂದು ಸಂಪ್ರದಾಯ. ಅದೇ ರೀತಿಯಲ್ಲಿ ದ್ರೌಪದಿಗೆ ಕೃಷ್ಣ ತಾನು ಮಾತನ್ನು ಕೊಡ್ತಾನೆ. ದ್ಯೌಪತೇತ್ ಪೃಥಿವೀ ಶೀಗೇತ್ ಹಿಮವಾನ್ ಶಕಲೀ ಭವೇತ್ ಶುಷ್ಯೇತ್ ತೋಯನಿಧಿ ಕೃಷ್ಣೆ ನಮೇ ಮೋಘಂ ವಚಂ ಭವೇತ್. ನನ್ನ ಮಾತು ಸುಳ್ಳಾಗೋದಕ್ಕೆ ಸಾಧ್ಯವೇ ಇಲ್ಲಮ್ಮ ದ್ರೌಪದಿ. ಯಾಕೆಂದರೆ ದ್ಯೌಪತೇತ್, ಒಂದು ಪಕ್ಷ ಆಕಾಶ ಕೆಳಗಡೆ ಬೀಳಬಹುದು, ಅಥವಾ ಭೂಮಿ ಇಷ್ಟು ಗುಂಡಾಗಿರುವುದು ಒಣಗಿ ಸುರುಗಿ ಹೋಗಬಹುದು, ಮತ್ತು ಹಿಮವಾನ್, ಈ ಹಿಮಾಲಯ ಪರ್ವತ ಹಿಮವಂತವಾದಂತಹ ಪರ್ವತ ಇದು ಚುಕ್ಕು ಚೂರಾಗಬಹುದು, ಶೋಷಯೇ, ಆ ಸಮುದ್ರ ಬತ್ತಿ ಹೋಗಬಹುದು. ಆದರೆ ನನ್ನ ಮಾತು ಸುಳ್ಳಾಗುವುದಿಲ್ಲ ಅಂತ ಹೇಳಿದ್ನಲ್ಲ, ಇದೇ ಒಂದು ಮಾತನ್ನು ಪರೈತರುವಾನ್ ಅನ್ನುವಂತಹ ಈ ಒಂದು ಮಾತನ್ನೇ ಇಲ್ಲಿ ಆಂಡಾಳ್ ಏನು ಹೇಳ್ತಾಳೆ, ತಾನು ಇಲ್ಲಿ ಈ ತಿರುಪ್ಪಾವೆಯಲ್ಲಿ ಕೊಟ್ಟಿರುವಂತಹ ಒಂದು ಮಾತಿನಲ್ಲಿ ತೋರಿಸ್ತಾರೆ. ಅದರಿಂದ ಪರೈತರುವಾನ್ ಅಂದರೆ ಆತನೇ ಅಂತ ಹೇಳಿಬಿಟ್ಟು, ತಾನೇ ಭೂದೇವಿ ಆಗಿದ್ದಾಗ ವರವನ್ನು ಕೇಳಿದ್ದನ್ನು ನಾಚ್ಯಾರ್ ತಿರುಮಳಿ ಇಲ್ಲಿ ಹೇಳ್ತಾರೆ. ಏನು, ಪಾಶಿ ತೂರ್ತು ಕಿಡಂದು பார்மகளுக்கு பண்டொருநாள் மாசுடம்பில் நீர்வார மானமிலாப்பன்னியாய் தேசுடைய தேவர் திருவரங்கச் செல்வனார் பேசி இருப்பನಾಳ್ பேர்க்கவம் பேராವೆ. ಈ ಮಾತನ್ನು ಯಾರೇ ಆಗಲಿ ಕಿತ್ತಾಕೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದಾಗಿ ಹೇಳಿದ್ದನ್ನು ಏನು ಹೇಳಿದ್ಲೋ ಅದನ್ನು ತಾನು ಏನು ಹೇಳ್ತಾರೋ ಆ ಒಂದು ವಾಗ್ದಾನವನ್ನು ಇಲ್ಲಿ ಆಂಡಾಳ್ ಪರೈತರುವಾನ್. ಆ ವರಾಹರ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ, ರಾಮನ ಮಾತು ಸುಳ್ಳಾಗುವುದಿಲ್ಲ. ದ್ರೌಪದಿಗೆ ತಾನು ಏನು ಕೊಟ್ಟನೋ ಮಾತು ಅದರಂತೆ ತಾನು ಉಳಿಸ್ಕೊಂಡು ಬಿಟ್ನಲ್ಲ. ಯಾರಿಗಾದರೂ ಸತ್ತಿರುವಂತಹ ಒಂದು ಆ ಕರುಕನ್ನು ಜೀವಂತ ಶಿಶುವನ್ನಾಗಿ ಮಾಡುವುದಕ್ಕೆ ಸಾಧ್ಯವೇ? ಮಾಡಿ ತೋರಿಸ್ತಾನೆ. ತನ್ನನ್ನೇ, ತನ್ನ ಒಂದು ಬ್ರಹ್ಮಚಾರ್ಯತ್ವವನ್ನು ಅಲ್ಲಿ ಒಂದು ಮುಡುಪಾಗಿಟ್ಟು ಇದು ಸತ್ಯವಾದರೆ ಈ ಒಂದು ಕರುಕು ಮಗುವಾಗಿ ಇದಕ್ಕೆ ಪ್ರಾಣ ತುಂಬಿಕೊಳ್ಳಿ ಅಂತ ಆ ಮರುಮಗನ ಸಂತತಿಯನ್ನು ತಾನು ಉಳಿಸ್ತಾನಲ್ಲ. ಇದಕ್ಕಿಂತ ಪರೆತರುವಾನ್ ಅನ್ನೋದಕ್ಕೆ ಇನ್ನೇನು ಹೇಳಬೇಕು ಹೇಳಿ? ಹೀಗೆ ಎಲ್ಲ ಹೇಳ್ತಾ ಶರಣಾಗತಿಯಲ್ಲಿ ನಮಗೆ ನಂಬೆರಮಾಳ್ ರಾಮಾನುಜಾಚಾರ್ಯರಿಂದ ಹೇಳಿದಂತಹ ಅತಸ್ತ್ವಂ ತವ ತತ್ವತೋ ಮಜ್ಞಾನ ಪ್ರಾಪ್ತಿಷು ನಿಸ್ಸಂಶಯ ಸುಖಮಾಸ್ವ.
ನಿನಗೆ ಖಂಡಿತವಾಗಿಯೂ ಸುಖವಾಗಿರ್ತೀಯ, ನೀನು ಆಸೆ ಪಟ್ಟಂತೆ ಮುಂದೆ ನಡೆಯುತ್ತೆ. ನಿನಗೆ ಆ ಒಂದು ಜ್ಞಾನ ಉಂಟಾಗಿ ನನ್ನ ನಿತ್ಯ ನಿರಂತರ ಕೈಂಕರ್ಯವನ್ನು ನೀನು ಹೇಗೆ ಆಸೆ ಪಟ್ಟಿಯೋ ಅದೇ ರೀತಿ ನಡೆಯುತ್ತೆ ಅನ್ನುವುದಾಗಿ ಏನು ವಾಗ್ದಾನವನ್ನು ಕೊಡ್ತಾರೋ ಅದನ್ನೇ ಇಲ್ಲಿ ಪರೈತರುವಾನ್ ಅನ್ನುವುದನ್ನು ಉಂತನ್ನೋಡು ತೋಮೇಯಾವೋ ಉನಕ್ಕೆ ನಾಮಾಳ್ ಶೈವೋಂ ಎತ್ತೆಕ್ಕಂ ಏಳೇಳು ಪಿರುವಿಕ್ಯಂ ಅಂತ ಹೇಳಿ, ಎತ್ತೆಕ್ಕಂ ಏಳೇಳು ಪಿರುವಿಕ್ಯಂ ಉಂತನ್ನೋಡು ಉತ್ತೋಮೇಯಾವೋ ಉನಕ್ಕೆ ನಾಮಾಳ್ ಶೈವೋಂ ಅನ್ನುವುದಾಗಿ ಆ ಭಗವಂತನಿಗೆ ನಿತ್ಯ ನಿರಂತರವಾದ ಕೈಂಕರ್ಯದಲ್ಲಿ ನಾವು ನಿರತರಾಗುವ ಹಾಗೆ ನೀನು ನಮಗೆ ಕೃಪೆಯನ್ನು ಮಾಡಬೇಕು ಅನ್ನುವುದನ್ನು ಯಾವ ರೀತಿಯಲ್ಲಿ ಮೊರೆಯನ್ನು ಇಡ್ತಾಳೋ, ಮತ್ತು ನಮ್ಮ ಕಾಮಗಳ ಮಾತು ಎಲ್ಲ ನಿನ್ನ ಒಂದು ಆನಂದಕ್ಕಾಗಿ ಮಾಡುವಂತಹ ಕೈಂಕರ್ಯವಾಗಬೇಕು ಅನ್ನುವುದಕ್ಕಾಗಿ ನಮ್ಮ ಇತರ ಕಾಮನೆಗಳನ್ನೆಲ್ಲ ನೀನೇ ಕಿತ್ತು ಹಾಕಿಬಿಡಬೇಕು. ಸ್ವಭೋಕ್ತೃತ್ವಕ್ಕಾಗಿ ಕೈಂಕರ್ಯ ಅಲ್ಲ, ಬ್ರಹ್ಮಾನಂದಕ್ಕಾಗಿ ನೀನು ಪಡುವಂತಹ ಆನಂದಕ್ಕಾಗಿ ನಮ್ಮ ಕೈಂಕರ್ಯವಾಗಿರಬೇಕು ಅಂತ ಹೇಳ್ತಾಳಲ್ಲ. ಇದಕ್ಕೆ ಫಲಸ್ವರೂಪವಾಗಿ ಎಂಗೊಂ ತಿರುವರುಳ್ ಪೆತ್ತು ಅನ್ನುವುದಾಗಿ ತಿರುಪವೈಯಲ್ಲಿ ಹೇಳ್ತಾಳೆ. ಅದನ್ನೇ ಇಲ್ಲಿ ಪರೈತರುವಾನ್ ಅನ್ನುವಂತಹ ಅರ್ಥದಲ್ಲಿ ಇಡ್ತಾಳೆ. ಅದನ್ನೇ ನಾಚ್ಯಾರ್ ತಿರುಮಳಿಯಲ್ಲಿ ಇಲ್ಲಿ ಏನು ಹೇಳ್ತಾಳೆ, ಆ ಗೋದೆ ಏನು ಹಾಡ್ತಾಳೋ ಅದನ್ನು ಮರಂದಾಮೆನ್ನು ತಮ್ಮನ್ನತ್ತೆ ವೈತಕ್ಕೊಂಡು ವಾಳ್ವಾರ್ಹಳ್ ಪೆರಂತಾಳುಡಿಯ ಪಿರಾಣಡಿ ಕೀಳ್ ಪಿರಿಯಾದೆನ್ನಂ ಇರುಪ್ಪಾರೆ ಅನ್ನುವುದಾಗಿ ಯಾರು ಮರೆಯದೇನೆ ಆ ಗೋದೆ ಹೇಳಿದಂತಹ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಮೆಲುಕು ಹಾಕ್ತಾ ಇರ್ತೀವೋ ಅವರುಗಳು ಆ ಭಗವಂತನ ಪಾದಗಳನ್ನು ಅಗಲದೆ ಅಲ್ಲಿಯೇ ಇದ್ದು ಇವರೇನೋ ಆಸೆಪಟ್ಟರು. ತವಾನುಭೂತಿ ಸಂಭೂತ ಪ್ರೀತಿ ಕಾರ್ಯತಾಂ ದೇಹಿಮೇ ಕೃಪೆಯ ನಾಥ ನ ಜಾನೆ ಗತಿಂ ಅನ್ಯತಾ ಅಂತ ಹೇಳ್ಬಿಟ್ಟು ಶ್ರೀರಂಗನಾಥನಿಗೆ ಶರಣಾಗತಿಯಲ್ಲಿ ರಾಮಾನುಜಾಚಾರ್ಯರು ಹೇಗೆ ಹೇಳ್ತಾರೋ, ಭಗವದನುಭವ ಜನಿತ ಪ್ರೀತಿಕಾರಿತ ಅಶೇಷಾವಸ್ಥೋಚಿತ ಅಶೇಷ ಶೇಷತೈಕರತಿ ರೂಪ ನಿತ್ಯ ಕೈಂಕರ್ಯ ಕಿಂಕರೋ ಭವಾನಿ ಅನ್ನುವುದಾಗಿ ಭಗವಂತ ಹೇಗೆ ವಾಗ್ದಾನವನ್ನು ಕೊಟ್ಟನೋ ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಪರೈತರುವಾಂ ಅನ್ನುವುದನ್ನು ಹೀಗೆ ಆ ಗೋದೆ ಕೃಷ್ಣನಿಗೆ ಪ್ರಿಯವಾದಂತಹ ಆ ಗೋಪಿಕೆಯರನ್ನು ಅನುಕರಣೆಯನ್ನು ಮಾಡಿದ್ಲು. ಅವಳು ಅನುಕರಣೆಯನ್ನು ಮಾಡಿದ್ಲು. ಗೋಪಿಯರು ಕೃಷ್ಣನನ್ನು ಅನುಕರಣೆಯನ್ನು ಮಾಡಿ ವ್ರತವನ್ನು ಮಾಡಿದ್ರು. ಕೃಷ್ಣನನ್ನು ಅನುಕರಣೆಯನ್ನು ಮಾಡಿದಂತಹ ಗೋದೆ ಅವರನ್ನು ಅನುಸರಿಸಿದಳು. ನಮಗೆಲ್ಲ ಆಧಾರ ಗೋದೆಯ ಮಾರ್ಗವೇ. ಆ ಗೋದೆಯ ಮಾರ್ಗದಲ್ಲಿಯೇ ನಡೆದಿದ್ದರಿಂದ ನಮ್ಮ ಆಚಾರ್ಯರು ರಾಮಾನುಜಾಚಾರ್ಯರು ತಿರುಪ್ಪಾವೈ ಜೀಯರ್ ನಮಗೆಲ್ಲರಿಗೂ ಸಹ ಆ ಗೋದೆಯ ಒಂದು ಹಾದಿಯನ್ನೇ ತೋರಿಸಿಕೊಡ್ತಾ ಇಲ್ಲಿ ಜೀಯರ್ ಸಹ ಆ ಆಚಾರ್ಯರ ಸ್ಥಾನದಲ್ಲಿರುವುದರಿಂದ ನಮಗೂ ಸಹ ನಾರಾಯಣನೇ ನಮಕ್ಕೇ ಪರೈತರುವಾನ್, ನಾರಾಯಣನೇ ಪರೈತರುವಾನ್, ಪರೈತರುವನ್ ನಾರಾಯಣನೇ ಅನ್ನುವುದಾಗಿ ಏವಾಕಾರದಲ್ಲಿ ಅವನನ್ನು ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ನಮಕ್ಕೇ ಅಂತ ಹೇಳ್ತು ಅಂದರೆ ಅವನನ್ನೇ ನಂಬಿದವರಿಗೆ, ಅವನನ್ನೇ ಆಶ್ರಯಿಸಿರುವವರಿಗೆ, ಅವನನ್ನೇ ಸದಾ ದ್ವಯಾನುಸಂಧಾನೇನ ಆ ದ್ವಯದ ಮಂತ್ರವನ್ನು ಹೇಳ್ತಾ ಯಾವತ್ ಶರೀರಪಾತಮತ್ರೈವ ಶ್ರೀರಂಗೇ ಸುಖಮಾಸ್ವ ಅನ್ನುವುದಾಗಿ ಭಗವಂತನೇ ಬಾಯ್ಬಿಟ್ಟು ಹೇಳ್ತಾನಲ್ಲ. ಆ ಬಾಯ್ಬಿಟ್ಟು ಹೇಳಿರುವಂತಹ ಆ ದ್ವಯ ಮಂತ್ರದಲ್ಲಿಯೇ ನಿರತರಾದಂತಹ ನಮಗೆ ಪರೈತರುವಾನ್ ತಂದೇ ತರ್ತಾನೆ ಅನ್ನುವಂತಹ ಮಹಾವಿಶ್ವಾಸವನ್ನು ಅವಳು ಏನು ಹೇಳಿದ್ಲೋ ಅದನ್ನು ರಾಮಾನುಜಾಚಾರ್ಯರು ತಾವು ಅನುಷ್ಠಾನವನ್ನು ಮಾಡಿ ನಮಗೆಲ್ಲ ಕೃಪೆ ಮಾಡಿದ್ರಲ್ಲ. ಈ ಎಲ್ಲ ಅರ್ಥಗಳು ಸಹ ನಾರಾಯಣನೇ ಪರೈತರುವಾನ್ ಸಿಕ್ಕಿದಂತಹ ಅಲ್ಪ ಸಮಯದಲ್ಲಿ ಅಲ್ಪಮತಿಯಾದಂತಹ ಯಾವುದೇ ಒಂದು ತಪ್ಪನ್ನು ನಾನು ಹೇಳಿದರೂ ಅದನ್ನು ಹಂಸಕ್ಷೀರ ನ್ಯಾಯದಂತೆ ದೋಷಗಳಿಗೆ ಕ್ಷಮಾಪಣೆಯನ್ನು ಕೇಳ್ತಾ ಇದರಲ್ಲಿ ಯಾವುದು ಸೂಕ್ತವೋ ಆ ಗೋದೆಯ ಉಕ್ತಿಗೆ ಅನುಗುಣವಾಗಿರುತ್ತೋ ಅಂತಹ ಭಗವದ್ ಭಕ್ತಿ ಪೂರಕವಾದಂತಹ ಮಾತುಗಳನ್ನು ಎಲ್ಲ ಸೇವಿಸಿ ಈ ಒಂದು ಗೋದೆ ನೀಡಿದಂತಹ ಅಭಯಪ್ರಧಾನವಾದಂತಹ ಮಾತು ನಾರಾಯಣನೇ ನಮಕ್ಕೆ ಪರೈತರುವಾನ್, ಇದೇ ನಮಗೆ ಮೆಲುಕಾಗಲಿ, ಇದೇ ನಮ್ಮ ಜೀವನದ ಬದುಕಾಗಲಿ, ಇದೇ ನಮ್ಮ ಧ್ಯೇಯವಾಗಲಿ, ಇದೇ ಸಾರುವಂತಹ ಮಂತ್ರವಾಗಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಯದಗಿರಿ ಮಠದ ಜೀಯರ್ ಸ್ವಾಮಿಗಳ ಪಾದಾರವಿಂದಗಳಿಗೆ ಈ ಒಂದು ಮಾತುಗಳನ್ನು ಅರ್ಪಿಸುತ್ತಾ
ಶಯಂದರಂ ಕೀರ್ತಿ ರಾಮಾಂಜುಮನಿ ತಾಳ್ನೆ ಮೇಲ್ ಅನ್ನುವುದಾಗಿ ತನಿಯನ್ನಲ್ಲಿ ಯಾವ ರೀತಿ ಪೂರ್ವಾಚಾರ್ಯರು ಹೇಳಿದ್ರು ಅವರ ಮಾರ್ಗದಂತೆ ಎಲ್ಲವೂ ಆಚಾರ್ಯರ ಅರ್ಪಿತ ಅನ್ನುವುದಾಗಿ ಈ ನುಡಿ ಮಾತುಗಳನ್ನು ಅರ್ಪಿಸ್ತಾ ಇದ್ದೀನಿ. ಆಂಡಾಳ್ ತಿರುವಡಿಗಳೇ ಶರಣ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೈ ನಿತ್ಯಮಂಗಳಂ. ಮನೋಜ್ಞವರ ಯೋಗೀಂದ್ರ ಮಾನಸಾಂಭೋಜ ಭಾನವೇ ಯಾದವಾದ್ರಿನಿವಾಸಾಯ ಯತಿರಾಜಾಯ ಮಂಗಳಂ. ಮಂಗಳಾಶಾಸನಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ